ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಇವತ್ತಿನ ಹೊಸ ಒಂದು ಪ್ರಶ್ನೆಯನ್ನು ಕಲಿತುಕೊಳ್ಳುವ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ನಮ್ಮ ಪ್ರಶ್ನೆ ಕೋಟಿಯಲ್ಲಿ ಹೊಸದೊಂದು 10 ಅಂಕದ ಪ್ರಶ್ನೆ ಸೇರ್ಪಡೆಯಾಗಿದೆ. ಪ್ರಾಚೀನ ಕಾಲಕ್ಕೆ ಸಂಬಂಧಪಟ್ಟ ಹಾಗೆ ಆರ್ಯರ ರಾಜಕೀಯ, ಆರ್ಯರ ಸಾಮಾಜಿಕ, ಧಾರ್ಮಿಕ ಮತ್ತು ಆರ್ಥಿಕ ಸ್ಥಿತಿಯನ್ನು ವಿವರಿಸಿ ಅನ್ನುವ ಒಂದು ಪ್ರಶ್ನೆಯನ್ನು ಸೇರಿಸಿದ್ದಾರೆ. ಅಲ್ಲಿಗೆ ಪ್ರಾಚೀನ ಭಾರತದಲ್ಲಿ 6 ಪ್ರಶ್ನೆಗಳಾಗಿದ್ದಾವೆ. ಈ 6 ಪ್ರಶ್ನೆಗಳು ಯಾಕೆ ಮಹತ್ವದ್ದು ಅಂತ ಕೇಳಿದರೆ, ಈ 6 ಪ್ರಶ್ನೆಗಳನ್ನು ನೀವು ಸರಿಯಾಗಿ ಕಲಿತುಕೊಂಡ್ರೆ ವಾರ್ಷಿಕ ಪರೀಕ್ಷೆಗೆ ಇದರಿಂದನೇ 2 ಪ್ರಶ್ನೆಗಳು ಬರ್ತದೆ. ಹಾಗಾಗಿ 10 ಅಂಕಗಳನ್ನು ತಂದುಕೊಡಬಲ್ಲಂತಹ ಪ್ರಶ್ನೆಯ ಉತ್ತರವನ್ನು ನಾವೀಗ ಚರ್ಚಿಸ್ತಾ ಇದ್ದೀವಿ. ಬಹಳ ಸುಲಭವಾದಂತಹ ಒಂದು ಪ್ರಶ್ನೋತ್ತರ ಹಾಗೂ ನಮ್ಮ ಸನಾತನ ಧರ್ಮ, ಸನಾತನ ಸಂಸ್ಕೃತಿ, ಅತ್ಯಂತ ಪ್ರಾಚೀನ ರಾಜಕೀಯ ಸ್ಥಿತಿ, ಸಾಮಾಜಿಕ ಜೀವನ ಇವೆಲ್ಲವುಗಳನ್ನು ಆಧಾರವಾಗಿಟ್ಟುಕೊಂಡೇ ಭಾರತ ಬೆಳೆದಿದೆ ಅಂತ ನೋಡ್ತೀವಿ. ಅವುಗಳನ್ನು ತಿಳ್ಕೊಳ್ಳುವ ದೃಷ್ಟಿಯಿಂದ ಕೂಡ ಇದು ಒಂದು ಬಹಳ ಮಹತ್ವದ ಒಂದು ಪ್ರಶ್ನೆ ಆಗತ್ತೆ. ಈ ನಿಟ್ಟಿನಲ್ಲಿ ನಾವು ಇದನ್ನು 10 ಅಂಕಕ್ಕೆ ಹೇಗೆ ಸರಿಯಾಗಿ ಹೊಂದಿಸಿ, ಸರಿಯಾಗಿ ಅದನ್ನು ಚೌಕಟ್ಟನ್ನು ಹೇಗೆ ರಚನೆ ಮಾಡ್ಕೋಬೇಕು, ಎಲ್ಲ ವಿಷಯಗಳನ್ನ ಹೇಗೆ ಪೂರೈಸಿಕೊಂಡು, ಎಲ್ಲ ವಿಷಯಗಳನ್ನ ಸೇರಿಸ್ಕೊಂಡು ಉತ್ತರವನ್ನು ಬರೀಬೇಕು ಅನ್ನುವಂತಹ ಒಂದು ಚರ್ಚೆಯನ್ನು ನಾವು ಮಾಡ್ತಾ ಬರೋಣ. ಈ 6 ಪ್ರಶ್ನೆಗಳಲ್ಲಿ ಇದು 6ನೇದು ಅಂದ್ಕೋಬೇಡಿ, ಇದು ಬಹಳ ಮಹತ್ವದ ಒಂದು ಪ್ರಶ್ನೆ. ಯಾಕೆಂದರೆ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೂಡ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಬುದ್ಧ, ಅಶೋಕ, ಗುಪ್ತರ ಸುವರ್ಣಯುಗ, ರಾಷ್ಟ್ರಕೂಟರ ಸಾಂಸ್ಕೃತಿಕ ಕೊಡುಗೆಗಳು, ಇಮ್ಮಡಿ ಪುಲಿಕೇಶಿಯ ಸಾಧನೆ, ಈ 5 ಪ್ರಶ್ನೋತ್ತರಗಳನ್ನು ಕಲಿತುಕೊಂಡ್ರೆ ನಿಮಗೆ 2ಕ್ಕೆ 2 ಉತ್ತರಗಳನ್ನು ಬರೀಲಿಕ್ಕಾಗತ್ತೆ ಅನ್ನುವಂತಹ ಯಾವುದೇ ಭರವಸೆ ಕೊಡೋ ಹಾಗಿಲ್ಲ. ಏಕೆಂದರೆ ಆರ್ಯರ ರಾಜಕೀಯ, ಸಾಮಾಜಿಕ, ಧಾರ್ಮಿಕ, ಆರ್ಥಿಕ ಸ್ಥಿತಿಯನ್ನು ಬರೆಯಿರಿ ಅಂತ ಕೇಳಿದಾಗ ನಾವು ಎಲ್ಲೋ ಒಂದು ಕಡೆ 10 ಅಂಕಗಳ ಒಂದು ಪ್ರಶ್ನೆಯನ್ನು ಸಮರ್ಪಕವಾಗಿ ಬರೆಯದೇ ಬರುವಂತಹ ಸಾಧ್ಯತೆ ಕೂಡ ಇರುತ್ತದೆ. ಹಾಗಾಗಿ ಈ ಪ್ರಶ್ನೆ ಸುಲಭ ಇದೆ, ತಿಳ್ಕೊಳ್ಳುವುದಕ್ಕೂ ಅಂತಹ ಕಠಿಣವಾದಂತಹ ವಿಚಾರಗಳಿಲ್ಲ. ಅದನ್ನು ಸುಲಭವಾಗಿ ಅರ್ಥೈಸಿಕೊಂಡು ಕಲ್ತ್ಕೊಳ್ಳೋಣ ಅನ್ನುವ ಒಂದು ಆಶಯದೊಂದಿಗೆ ನಾವು ಈ ಆರ್ಯರ ಸಾಮಾಜಿಕ, ಧಾರ್ಮಿಕ, ಆರ್ಥಿಕ ಸ್ಥಿತಿಯನ್ನು ಅಧ್ಯಯನ ಮಾಡ್ತಾ ಬರೋಣ. ಆರಂಭದಲ್ಲಿ ಒಂದು ಸಣ್ಣ ಪೀಠಿಕೆಯನ್ನು ಯಾವಾಗಲೂ ಬರೀಬೇಕು, ಯಾವುದೇ ಉತ್ತರಕ್ಕಿರಲಿ ಬರೀಬೇಕು. ನಮಗೆಲ್ಲ ಗೊತ್ತಿರೋ ಹಾಗೆ ಈ ಆರ್ಯರ ನಾಗರಿಕತೆಯನ್ನು ಅಥವಾ ಸಂಸ್ಕೃತಿಯನ್ನು ನಾವು ಆರ್ಯ ಸಂಸ್ಕೃತಿ ಅಂತ ಕರೆಯೋದಕ್ಕಿಂತ ಹೆಚ್ಚಾಗಿ ಅದನ್ನು ವೈದಿಕ ಸಂಸ್ಕೃತಿ ಅಂತ ಕರೀತಾರೆ. ಯಾಕೆ ಇದನ್ನು ವೈದಿಕ ಸಂಸ್ಕೃತಿ ಅಂತ ಕರಿತೀವಿ? ಆರ್ಯರು ವೈದಿಕ ಸಂಸ್ಕೃತಿಯ ನಿರ್ಮಾಪಕರು. ಇವರು ಯಾವುದೇ ಪುರಾತತ್ವ ಆಧಾರಗಳನ್ನು ನಮಗೆ ಬಿಟ್ಟುಕೊಟ್ಟಿಲ್ಲ. ಆದರೆ ಅವರು ಕೊಟ್ಟಂತಹ ಅತಿ ದೊಡ್ಡ ಕೊಡುಗೆಗಳು ಯಾವುದಪ್ಪ ಅಂತ ಕೇಳಿದರೆ ವೇದಗಳು. ಈ ವೇದಗಳ ಹಿನ್ನೆಲೆಯಲ್ಲಿ ನಾವು ಇವರ ಸಂಸ್ಕೃತಿಯನ್ನು ಅಧ್ಯಯನ ಮಾಡುವುದರಿಂದಾಗಿಯೇ ಈ ಆರ್ಯರ ಸಂಸ್ಕೃತಿಯನ್ನು ವೈದಿಕ ಸಂಸ್ಕೃತಿ ಅಂತ ಕರಿತೀವಿ. ಆ ವೈದಿಕ ಸಂಸ್ಕೃತಿಯ ನಿರ್ಮಾಪಕರು ಆರ್ಯರು. ವೇದಗಳು ಅವರ ಬಹುದೊಡ್ಡ ಕೊಡುಗೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಉಪನಿಷತ್ತುಗಳು, ಬ್ರಾಹ್ಮಣಕಗಳು, ಅರಣ್ಯಗಳು, ಸ್ಮೃತಿಗಳು, ಹೀಗೆ ಸಾಹಿತ್ಯಕ್ಕೆ ಅತ್ಯಮೂಲ್ಯವಾದಂತಹ ಕೊಡುಗೆಯನ್ನು ಕೊಟ್ಟವರು ಆರ್ಯರು ಅಥವಾ ವೈದಿಕ ಸಂಸ್ಕೃತಿ. ಈ ವೈದಿಕ ಸಂಸ್ಕೃತಿಯಲ್ಲಿ ನಾವು ಆರ್ಯರು ಹೇಗಿದ್ರು, ಅವರ ರಾಜಕೀಯ ವ್ಯವಸ್ಥೆ ಹೇಗಿತ್ತು, ಧರ್ಮದ ವ್ಯವಸ್ಥೆ ಹೇಗಿತ್ತು, ಸಾಮಾಜಿಕ ಜೀವನ ಹೇಗಿತ್ತು, ವ್ಯಾಪಾರ, ಅವರ ಕೈಕಸಬುಗಳು, ಆಮೇಲೆ ಅವರ ನಗರ, ಇವೆಲ್ಲ ಹೇಗಿತ್ತು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ನಮಗೆ ವೇದಗಳೇ ಪ್ರಮುಖ ಆಧಾರ. ಅವುಗಳ ಹಿನ್ನೆಲೆಯಲ್ಲಿ ನಾವು ಅವರ ಈ ಬೇರೆ ಬೇರೆ ಸ್ಥಿತಿಗಳನ್ನು ಅಧ್ಯಯನ ಮಾಡಬೇಕಾಗತ್ತೆ. ಇದನ್ನು ನಾವು ಆರಂಭದಲ್ಲಿ ಬರೆದು ರಾಜಕೀಯ ಸ್ಥಿತಿಯ ಕಡೆಗೆ ಬರಬೇಕು. ನಾವಿಲ್ಲಿ 4 ಕ್ಷೇತ್ರಗಳಿಗೆ ನ್ಯಾಯವನ್ನು ಒದಗಿಸ್ಬೇಕಾಗತ್ತೆ. ಯಾವುದೋ ಒಂದು ಗೊತ್ತಿದೆ ಅಂತ ಹೇಳಿದನ್ನು ತುಂಬ ಬರ್ಕೊತ ಹೋದರೆ ಯಾವುದೋ ಒಂದಕ್ಕೆ ಹೊಣೆಗಾರಿಕೆ ಕಡಿಮೆ ಆಗ್ಬೋದು. 4 ಕ್ಷೇತ್ರಗಳಿದ್ದಾವೆ ಅಂತ ಕೇಳಿದರೆ ಪ್ರತಿಯೊಂದು ಕ್ಷೇತ್ರಕ್ಕೆ ಒಂದೊಂದು 2 ಅಂಕಗಳನ್ನಾದರೂ ನಾವು ತೆಗೆದುಕೊಳ್ಳುವಷ್ಟು ಮಟ್ಟಿಗೆ ಬರೀಬೇಕಾಗತ್ತೆ. ಇನ್ನುಳಿದ 2 ಅಂಕಗಳೇನಾಗತ್ತೆ ಅಂತ ಕೇಳಿದರೆ ಸಮಗ್ರವಾಗಿ ನಮಗೆ ಸಿಗ್ತಾ ಬರ್ತದೆ. ರಾಜಕೀಯ ಸ್ಥಿತಿ. ಆರಂಭದಲ್ಲಿ ಭಾರತದಲ್ಲಿ ರಾಜಪ್ರಭುತ್ವ ವ್ಯವಸ್ಥೆ ಬೆಳೆದು ಬಂತು ಅಂತ ನೋಡ್ತೀವಿ. ಆ ರಾಜಪ್ರಭುತ್ವ ವ್ಯವಸ್ಥೆಯ ಒಂದು ಬುನಾದಿಯನ್ನು ನಾವು ಈ ಆರ್ಯರ ರಾಜಕೀಯ ಜೀವನದಲ್ಲಿ ನೋಡ್ತೀವಿ. ಅವರು ಅನೇಕ ಬುಡಕಟ್ಟುಗಳಲ್ಲಿ ನಮ್ಮ ದೇಶದಲ್ಲಿ ನೆಲೆಸ್ತಾರೆ. ಮಧ್ಯ ಏಷ್ಯಾದಿಂದ ನಮ್ಮ ದೇಶಕ್ಕೆ ಬಂದವರು ಹುಲ್ಲುಗಾವಲುಗಳನ್ನು ಅರಸಿ ಆರ್ಯರು ಅಂತ ಏನು ವಾದ ಇದೆ,
ಅದನ್ನು ಇಟ್ಕೊಂಡು ನಾವು ಮುಂದುವರಿಯುವುದಾದರೆ ಭಾರತದಲ್ಲಿ ಅನೇಕ ಬುಡಕಟ್ಟುಗಳಲ್ಲಿ ನೆಲೆಸ್ತಾರೆ. ಆ ಬುಡಕಟ್ಟುಗಳಿಗೆ ಜನ ಅಂತ ಕರಿತಿದ್ರು. ಇದನ್ನು ನಾವು ಆರಂಭದಲ್ಲಿ ನೆನಪಲ್ಲಿಟ್ಕೊಂಡಿರಬೇಕು. ಬುಡಕಟ್ಟುಗಳನ್ನು ಅವರು ಏನಂತ ಕರಿತಿದ್ರು? ಜನ. ಆ ಜನಗಳಿಗೆ ಒಬ್ಬ ಮುಖ್ಯಸ್ಥ. ಯಾರವನು ಮುಖ್ಯಸ್ಥ? ಆ ಮುಖ್ಯಸ್ಥನಿಗೆ ಏನು ಹೆಸರು ಅಂತ ಕೇಳಿದರೆ ಆ ಮುಖ್ಯಸ್ಥನನ್ನ ರಾಜನ್ ಅನ್ನೋದಾಗಿ ಕರಿತಿದ್ರು. ಇಲ್ಲಿ ರಾಜನ ಉಗಮವನ್ನು ನೋಡ್ತೀವಿ. ರಾಜನ್ ಮುಂದೆ ರಾಜ, ಜನ ಮುಂದೆ ರಾಜ್ಯ. ರಾಜನನ ಕೆಲಸ ಏನು, ಕರ್ತವ್ಯ ಏನು ಅಂತ ಕೇಳಿದರೆ ರಕ್ಷಣೆಯನ್ನು ಕೊಡುವುದೇ ಅವನ ಕೆಲಸ. ಯಾರಿಗೆ ರಕ್ಷಣೆ ಕೊಡಬೇಕು ಅಂತ ಕೇಳಿದರೆ ಆರ್ಯರ ಕಾಲದಲ್ಲಿ, ವೇದಗಳ ಕಾಲದಲ್ಲಿ ಜಾನುವಾರುಗಳೇ ಸಂಪತ್ತುಗಳು, ಜಾನುವಾರುಗಳನ್ನು ಸಂಪತ್ತುಗಳೆಂದು ಭಾವಿಸಿದ್ದಂತಹ ಕಾಲ. ಅವುಗಳನ್ನು ರಕ್ಷಣೆ ಕೊಡಬೇಕು, ರಕ್ಷಣೆ ಮಾಡಬೇಕು. ಜಾನುವಾರುಗಳ ಅಪಹರಣ ನಡೀತಿತ್ತು, ಅವುಗಳನ್ನು ರಕ್ಷಣೆ ಕೊಡಬೇಕು. ಜೊತೆಗೆ ಪ್ರಜೆಗಳಿಗೆ ರಕ್ಷಣೆಯನ್ನು ಕೊಡಬೇಕು. ಇದು ರಾಜನ ಒಂದು ಪ್ರಮುಖವಾದಂತಹ ಕರ್ತವ್ಯ ಆಗಿತ್ತು ಅಂತ ನೋಡ್ತೀವಿ. ಬರೀ ರಾಜನೇ ಕೆಲಸ ಮಾಡಬೇಕು ಅಂತ ಏನೂ ಇರಲಿಲ್ಲ. ರಾಜನಿಗೆ ಸಹಾಯ ಮಾಡುವುದಕ್ಕೆ ಅನೇಕ ಮಂತ್ರಿಗಳಿದ್ರು. ಅಲ್ಲಿಗೆ ಕೇವಲ ರಾಜನ ವ್ಯವಸ್ಥೆ ಒಂದೇ ಅಲ್ಲ, ಮಂತ್ರಿಗಳ ವ್ಯವಸ್ಥೆಯನ್ನು ಕೂಡ ನೋಡ್ತೀವಿ. ರಾಜ ಮತ್ತು ಮಂತ್ರಿ. ಕೌಟಿಲ್ಯನ ಅರ್ಥಶಾಸ್ತ್ರದ ಪ್ರಕಾರ ಸಪ್ತಾಂಗಗಳಲ್ಲಿ ಬಹಳ ಮುಖ್ಯವಾದ ರಾಜ ಮತ್ತು ಮಂತ್ರಿಗಳೆರಡರ ಉಗಮವನ್ನು ನಾವು ಆರ್ಯರ ಕಾಲದಲ್ಲಿಯೇ ನೋಡ್ತೀವಿ. ಯಾರೆಲ್ಲ ಮಂತ್ರಿಗಳಿದ್ರು? ಬಹುಶಃ ನಿಮಗೆ ಇದರ ಉತ್ತರವನ್ನು ನೋಡುವಾಗ ಅನಿಸ್ಬೋದು, ಇಷ್ಟನ್ನೆಲ್ಲ ಮತ್ತೆ ಪುನಃ ನೆನಪಿಸ್ಕೋಬೇಕಾ, ಬರೀಬೇಕಾ? ಬುಡಕಟ್ಟು, ಜನ, ರಾಜನ್, ಮಂತ್ರಿಗಳು. ಸುಲಭ ಇದೆ. ಯಾವುದೇ ನಿಟ್ಟಿನಲ್ಲೂ ತೀರಾ ತಲೆ ಬಿಸಿ ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ. ಬಹಳ ಸುಲಭವಾಗಿ ಇದನ್ನು ಅಧ್ಯಯನ ಮಾಡ್ಬೋದು. ಬಹಳ ಸುಲಭ ಇದೆ ಅನ್ನುವ ಒಂದು ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ತಾ ನಾವು ಇದನ್ನೇನು ಮಾಡೋಣ, ಅಧ್ಯಯನ ಮಾಡ್ತಾ ಬರೋಣ. ಮಂತ್ರಿಗಳಲ್ಲಿ ಪುರೋಹಿತ ಎಂಬ ಮಂತ್ರಿ ಇದ್ದ, ಸಂಗ್ರಹತ್ರಿ ಎಂಬ ಮಂತ್ರಿ ಇದ್ದ, ಆಮೇಲೆ ವಿಸ್ಪತಿ, ಸೇನಾಪತಿ, ಗ್ರಾಮಣಿ, ಹೀಗೆ 5 ಪ್ರಮುಖವಾದಂತಹ ಮಂತ್ರಿಗಳನ್ನು ನಾವು ಗಮನಿಸ್ತೀವಿ ಆರ್ಯರ ರಾಜಕೀಯ ಜೀವನದಲ್ಲಿ. ಅದರಲ್ಲಿ ಪುರೋಹಿತ ಬಹಳ ಪ್ರಮುಖವಾದಂತಹ ಮಂತ್ರಿಯಾಗಿದ್ದ. ರಾಜನಿಗೆ ಸಲಹೆ, ಸೂಚನೆ, ಅವನು ಮಾಡಬಹುದಂಥ ಯಜ್ಞ, ಯಾಗ ಇವುಗಳ ಬಗ್ಗೆ ಎಲ್ಲ ಸಲಹೆ ಕೊಡ್ತಾ ಇದ್ದವನು ಪುರೋಹಿತ. ಸಂಗ್ರಹತ್ರಿ ರಾಜನಿಗೆ ಸಹಾಯ ಮಾಡುವಂತಹ ಅತಿ ಪ್ರಮುಖ ಆರ್ಥಿಕ ವ್ಯವಹಾರಗಳನ್ನು ನಿಭಾಯಿಸುವಂತಹ ಮಂತ್ರಿ. ಸೇನೆಯ ಮುಖ್ಯಸ್ಥ ಸೇನಾಪತಿ, ಗ್ರಾಮಗಳ ಮುಖ್ಯಸ್ಥನಾಗಿ ವಿಸ್ಪತಿ, ಹಾಗೂ ಗ್ರಾಮಣಿ ಗ್ರಾಮದ ಮುಖ್ಯಸ್ಥನಾಗಿದ್ದ. ಹೀಗೆ ಮಂತ್ರಿಗಳಿಂದ ಕೂಡಿದ ಒಂದು ಸುಸಜ್ಜಿತವಾದಂತಹ ಆಡಳಿತ ವ್ಯವಸ್ಥೆಗೆ ಇವರು ಬುನಾದಿಯನ್ನು ಹಾಕಿದ್ರು ಅಂತ ನೋಡ್ತೀವಿ. ಇನ್ನು ರಾಜನಿಗೆ ಸಹಾಯ ಮಾಡುವುದಕ್ಕಾಗಿ ಅನೇಕ ರಾಜಕೀಯ ಸಂಸ್ಥೆಗಳು ಕೂಡ ಇದ್ದವು. ಅದರಲ್ಲಿ ಬಹಳ ವಿಶೇಷವಾಗಿ ಸಭಾ ಮತ್ತು ಸಮಿತಿಯನ್ನು ನಾವು ಉಲ್ಲೇಖಿಸಬೇಕು. ಸಭಾ ಅನ್ನೋದು ಹಿರಿಯರ ಸದನ, ಸಮಿತಿ ಅನ್ನೋದು ಪರಿಣತರ ಸದನ. ಇವತ್ತಿನ ಏನು ರಾಜ್ಯಸಭೆ, ಲೋಕಸಭೆಯ ಪರಿಕಲ್ಪನೆಯನ್ನು ನಾವು ಈ ಸಭಾ ಮತ್ತು ಸಮಿತಿಗಳಲ್ಲಿ ಕಾಣಬಹುದು. ಹಾಗಾಗಿ ಸಭಾ ಮತ್ತು ಸಮಿತಿ ರಾಜನಿಗೆ ಸಹಾಯ ಮಾಡುವಂತಹ 2 ಸಂಸ್ಥೆಗಳು. ಇದು ಪೂರ್ವವೇದಗಳ ಕಾಲದಲ್ಲಿ ಬಹಳ ಪ್ರಬಲವಾಗಿತ್ತು, ಉತ್ತರ ವೇದಗಳ ಕಾಲದಲ್ಲಿ ಕೂಡ ಇತ್ತು ಅಂತ ನೋಡ್ತೀವಿ. ಉತ್ತರ ವೇದಗಳ ಕಾಲದಲ್ಲಿ ಏನಾಯಿತು ಅಂತ ಕೇಳಿದ್ರೆ ಜನಗಳು ರಾಜ್ಯಗಳಾಗಿ ಬದಲಾದವು. ರಾಜ್ಯಗಳನ್ನು ವಿಂಗಡಿಸುವಂತಹ ಒಂದು ಪರಿಕಲ್ಪನೆ ಬಂತು. ಆಡಳಿತದ ಅನುಕೂಲಕ್ಕಾಗಿ ರಾಜ್ಯಗಳನ್ನು ಪ್ರಾಂತ್ಯಗಳಾಗಿ ವಿಂಗಡಿಸ್ತಾ ಇದ್ರು, ಪ್ರಾಂತ್ಯಗಳನ್ನು ಗೋಪಗಳಾಗಿ ವಿಂಗಡಿಸ್ತಾ ಇದ್ರು, ಗೋಪಗಳನ್ನು ವಿಷಯಗಳಾಗಿ ವಿಂಗಡಿಸ್ತಾ ಇದ್ರು, ವಿಷಯಗಳನ್ನು ಗ್ರಾಮಗಳಾಗಿ ವಿಂಗಡಿಸ್ತಾ ಇದ್ರು. ಗ್ರಾಮ ಅನ್ನೋದು ಆಡಳಿತದ ಅತ್ಯಂತ ಚಿಕ್ಕ ಘಟಕವಾಗಿತ್ತು ಅಂತ ನೋಡ್ತೀವಿ. ಇದೇನಪ್ಪ ಇಲ್ಲೊಂದು ಪ್ರಾಣಿ ಬಂತು ಅಂತ ಆಶ್ಚರ್ಯ ಪಡ್ತಿದ್ದೀರಾ? ಆ ಪ್ರಾಣಿ ಏನಿಲ್ಲ, ನಮ್ಮ ಮನಸ್ಥಿತಿ. ಅಲ್ಲಿ ಕಿರ್ಕೊಂಡು ಅಯ್ಯೋ ಇದೆಲ್ಲ ಬೇಕಾಗಿತ್ತಾ ಈ ಟೈಮಲ್ಲಿ, ಇದನ್ನೆಲ್ಲ ಈಗ ಕಲಿಬೇಕಾಗಿತ್ತಾ? ರಾಜ್ಯ ಅಂತೆ, ಪ್ರಾಂತ್ಯ ಅಂತೆ, ಗೋಪ ಅಂತೆ, ವಿಷಯ ಅಂತೆ, ಗ್ರಾಮ ಅಂತೆ. ಆದರೆ ಇದು ಸುಲಭ ಇದೆ. ನೀವು ಮುಂದೆ ಓದ್ತಿರಲ್ಲ, ಮೌರ್ಯರ ಆಡಳಿತವನ್ನು ಓದ್ತೀರಿ, ಆಮೇಲೆ ಮುಂದುವರೆದು ಆಡಳಿತವನ್ನು ವಿಜಯನಗರದ ಕಾಲದಲ್ಲಿ ಓದ್ತೀರಿ, ಆಮೇಲೆ ಶಿವಾಜಿಯ ಆಡಳಿತವನ್ನು ನೋಡ್ತೀರಿ. ಅಲ್ಲೆಲ್ಲ ಈ ವಿಭಾಗಗಳನ್ನು ನೀವು ಮತ್ತೆ ಮತ್ತೆ ಗಮನಿಸ್ತೀರಿ. ಹಾಗಾಗಿ ಇದು ಖಂಡಿತ ಒಂದು ಒಳ್ಳೆಯ ಬುನಾದಿ. ಹಾಗೆ ಇದನ್ನು ನೀವು ತೀರಾ ಅಸಡ್ಡೆ ಪಟ್ಕೊಳ್ಳೋದು ಬೇಡ. ಯಾಕಪ್ಪ ಇದನ್ನು ಸೇರಿಸಿದ್ದಾರೆ ಅನ್ನೋದು ಬೇಡ. ಸುಲಭವಾಗಿದೆ. ಎಲ್ಲವುದಕ್ಕೂ ಆಧಾರ ಸ್ತಂಭವಾಗಿರುವಂತಹ ಈ ಆಡಳಿತವನ್ನು ನಾವು ನೆನಪಿಟ್ಕೋಬೇಕು. ಅಲ್ಲಿಗೆ ಹೇಗೆ ವಿಂಗಡಿಸಿದ್ದಾರೆ ಅಂತ ಕೇಳಿದರೆ ರಾಜ್ಯಗಳನ್ನು ಪ್ರಾಂತ್ಯಗಳಾಗಿ, ಗೋಪಗಳಾಗಿ, ವಿಷಯಗಳಾಗಿ, ಗ್ರಾಮಗಳಾಗಿ ವಿಂಗಡಿಸಿದ್ದಾರೆ. ಇವತ್ತು ಕೂಡ ನಾವು ರಾಜ್ಯ ಇದೆ, ರಾಜ್ಯವನ್ನು ವಿಭಾಗ ಮಾಡ್ಕೊಂಡಿದ್ದೀವಿ, ವಿಭಾಗವನ್ನು ಮತ್ತೆ ಜಿಲ್ಲೆಗಳಾಗಿ ಮಾಡ್ಕೊಂಡಿದ್ದೀವಿ, ಜಿಲ್ಲೆಗಳನ್ನು ತಾಲೂಕು ಮಾಡ್ಕೊಂಡಿದ್ದೀವಿ, ಆಮೇಲೆ ಗ್ರಾಮ. ಅದೇ ರೀತಿಯ ಅದನ್ನೇ ಹೋಲುವ ಅಥವಾ ಇದನ್ನೇ ಆಧಾರವಾಗಿಟ್ಟುಕೊಂಡ ಇವರ ಈಗಿನ ವಿಭಾಗವನ್ನು ನೋಡ್ತೀವಿ. ಸೊ ರಾಜ್ಯ, ಪ್ರಾಂತ್ಯ,
ಗೋಪ, ವಿಷಯ ಹಾಗೂ ಗ್ರಾಮ. ಗ್ರಾಮ ಆಡಳಿತದ ಅತ್ಯಂತ ಚಿಕ್ಕ ಘಟಕವಾಗಿತ್ತು ಅನ್ನೋದನ್ನು ನೆನಪಲ್ಲಿಟ್ಕೊಂಡಿರಿ. ಇವತ್ತಿಗೂ ಕೂಡ ಗ್ರಾಮ ಆಡಳಿತದ ಅತ್ಯಂತ ಚಿಕ್ಕ ಘಟಕವಾಗಿಯೇ ಮುಂದುವರೆದಿದೆ. ಸಭಾ ಮತ್ತು ಸಮಿತಿ ಯಾವ ಕಾರಣಕ್ಕೂ ಮರೀಬಾರದು. ಸಹಾಯಕ ಸಂಸ್ಥೆಗಳು ಈಗ ಬಹುಶಃ ನಿಮ್ಗೆ ಅನ್ಸತ್ತೆ, ಹುರ್ರೇ ಇಷ್ಟೇನಾ, ಆರಾಮಾಗಿ ನೆನಪಿಟ್ಕೋತೀವಿ ಅಂತ. ಹಾಗಾದರೆ ಮತ್ತೆ ಏನೆಲ್ಲ ವಿಷಯಗಳಿದ್ದಾವೆ ಅಂತ ನೋಡ್ತಾ ಬಂದರೆ ನಮಗೆ ಬಹಳ ಖುಷಿಯಾಗಿದೆ. ಓಡ್ತಾ ಇದ್ದೀವಿ ನಾವು ಈ ರಾಜಕೀಯ ಸ್ಥಿತಿಯನ್ನು ತುಂಬ ಚೆನ್ನಾಗಿ ಕಲ್ತ್ಕೊಂಡು ಬಿಡ್ತೀವಿ ಅಂತ ಹೇಳಿ, ಇಷ್ಟು ಸುಲಭ ಇದೆ ಅಂತ ಹೇಳಿ. ಕೆಲವು ರಾಜ್ಯಗಳು ಉದಯಿಸ್ತವೆ, ಕೆಲವು ಪ್ರಮುಖ ರಾಜವಂಶಗಳ ಉದಯವನ್ನು ನೋಡ್ತೀವಿ. ಜನಗಳು ಪ್ರಬಲವಾಗಿ ರಾಜ್ಯಗಳಾದವು ಅಂತ. ಯಾವ್ಯಾವ ರಾಜ್ಯಗಳು ನೀವಿಲ್ಲಿ ನಕ್ಷೆಯಲ್ಲಿ ಗಮನಿಸ್ತಾ ಬಂದರೆ ಇಲ್ಲಿ ಗಮನಿಸ್ತಾ ಇದೆ ಕುರು ರಾಜವಂಶ, ಕುರು ಆದಮೇಲೆ ಪಾಂಚಾಲ ರಾಜವಂಶ, ವಿದೇಹ ರಾಜವಂಶ, ಆಮೇಲೆ ಕಾಶಿ ರಾಜವಂಶ, ಹಾಗೆಯೇ ವಿದರ್ಭ. ಅಂದಿನ ಅತ್ಯಂತ ಪ್ರಮುಖವಾದಂತಹ ರಾಜವಂಶಗಳು ಯಾವ್ಯಾವುದು ಅಂತ ಕೇಳಿದ್ರೆ ಕುರು, ಪಾಂಚಾಲ, ಕಾಶಿ, ವಿದೇಹ ಮತ್ತು ವಿದರ್ಭ. ಈ ಮೊದಲಾದ ರಾಜವಂಶಗಳು ಹುಟ್ಕೊಳ್ಳುತ್ತದೆ. ಕುರು ಪಾಂಚಾಲ ಅಂತೂ ನಮಗೆಲ್ಲ ಗೊತ್ತಿರುವಂಥದ್ದೇ, ಬಹಳ ಪ್ರಸಿದ್ಧವಾದಂತಹ ಮಹಾಭಾರತದ ಕಾಲದಲ್ಲಿ ನಾವು ನೋಡ್ತೀವಿ ಕುರುವಂಶ, ಕೌರವರು, ಪಾಂಡವರು, ಪಾಂಚಾಲಿ, ದ್ರೌಪದಿ ಪಾಂಚಾಲ ವಂಶದವಳು ಅಂತ. ದಕ್ಷಿಣದಲ್ಲಿದ್ದಂತಹ ಒಂದೇ ಒಂದು ಪ್ರಬಲವಾದಂತಹ ರಾಜ್ಯ ಅಂತಂದರೆ ಅದು ವಿದರ್ಭ ಅಂತ ನೋಡ್ತೀವಿ. ಹೀಗೆ ಬೇರೆ ಬೇರೆ ರಾಜ್ಯಗಳ ಉದಯವನ್ನು ನೋಡ್ತೀವಿ. ಪ್ರಬಲವಾದಂತಹ ರಾಜ್ಯಗಳ ಉದಯ ಆಗತ್ತೆ ನಮ್ಮ ಭಾರತದಲ್ಲಿ. ಇದು ತುಂಬ ಪ್ರಮುಖವಾದಂತಹ ಒಂದು ವಿಷಯ ಆಗುತ್ತೆ ಇವರ ರಾಜಕೀಯ ಸ್ಥಿತಿಯಲ್ಲಿ. ಯಾವುದಾದ್ರು 2 ರಾಜವಂಶಗಳನ್ನು ನೆನಪಿಟ್ಕೊಳ್ಳಿ, ಇದನ್ನು ಕೇಳಬಹುದು ಪರೀಕ್ಷೆಗೆ, 2 ರಾಜವಂಶಗಳು ಯಾವ್ಯಾವುದು ಅಂತ. ಇನ್ನು ಮುಂದಿನ ಒಂದು ಪ್ರಶ್ನೆಯ ಕಡೆಗೆ ಮುಂದಿನ ಪ್ರಶ್ನೆ ಅಲ್ಲ, ಮುಂದಿನ ಒಂದು ವಿಷಯದ ಕಡೆಗೆ ಬಂದರೆ, ರಾಜರಲ್ಲಿ ಒಂದು ಏಣಿ ಶ್ರೇಣಿ ಶುರುವಾಗತ್ತೆ. ರಾಜ, ಮಹಾರಾಜ, ಆಮೇಲೆ ರಾಜಾದಿರಾಜ, ಆಮೇಲೆ ಏಕರಾಟ, ವಿರಾಟ, ಸಾಮ್ರಾಟ, ಚಕ್ರವರ್ತಿ. ಈ ಥರ ರಾಜರಲ್ಲಿಯೇ ಒಂದು ಏಣಿ ಶ್ರೇಣಿಯ ಕ್ರಮ ಶುರುವಾಗತ್ತೆ. ಒಬ್ಬ ರಾಜ ಹಲವು ರಾಜರನ್ನ ಗೆದ್ದು ಮಹಾರಾಜನಾಗ್ತಿದ್ದ, ಹಲವು ಯಾಗಗಳನ್ನು ಮಾಡಿ ರಾಜಾದಿರಾಜ, ಮತ್ತೆ ಅನೇಕ ಸಾಧನೆ ಮಾಡಿ ಏಕರಾಟ, ವಿರಾಟ, ಸಾಮ್ರಾಟ ಹಾಗೂ ಕೊನೆಯಲ್ಲಿ ಚಕ್ರವರ್ತಿ ಅನಿಸ್ಕೊಳ್ತಿದ್ದ. ಈ ತರಹದ ಒಂದು ಏಣಿಯ ಶ್ರೇಣಿಯ ಕ್ರಮ ಆರಂಭ ಆಗತ್ತೆ ವೇದಗಳ ಕಾಲದಲ್ಲಿ. ಅಲ್ಲಿಗೆ ಎಲ್ಲ ರಾಜನೂ ಚಕ್ರವರ್ತಿ ಅಲ್ಲ, ರಾಜರಲ್ಲಿಯೇ ಮತ್ತೆ ಭಿನ್ನತೆಗಳಿದ್ದಾವೆ. ಈ ಚಕ್ರವರ್ತಿಯ ಸ್ಥಾನಮಾನವನ್ನು ಅಲಂಕರಿಸುವುದಕ್ಕಾಗಿ ಅನೇಕ ಯಜ್ಞಯಾಗಗಳನ್ನು ಮಾಡ್ತಾ ಇದ್ರು. ಉದಾಹರಣೆಗಾಗಿ ರಾಜನ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ರಾಜಸೂಯ ಯಾಗವನ್ನು ಮಾಡ್ತಾ ಇದ್ರು, ಆಮೇಲೆ ವಾಜಪೇಯ ಎಂಬ ಯಾಗವನ್ನು ಮಾಡ್ತಾ ಇದ್ರು, ಅಶ್ವಮೇಧ ಯಾಗವನ್ನು ಮಾಡ್ತಾ ಇದ್ರು. ಆ ಎಲ್ಲ ಯಾಗಗಳ ಫಲವಾಗಿ ಆತ ಚಕ್ರವರ್ತಿಯಂತಹ ಅತ್ಯುನ್ನತ ಸ್ಥಾನಕ್ಕೆ ಏರ್ತಿದ್ದ ಅನ್ನೋದು ನಮಗೆ ಗೊತ್ತಾಗುತ್ತೆ. ಆಧುನಿಕ ಕಾಲದಲ್ಲಿ ಕೂಡ ಇಂತಹ ಯಾಗಗಳನ್ನು ಮಾಡಿದವರ ಬಗ್ಗೆ ನಾವು ಅಧ್ಯಯನ ಮಾಡ್ತೀವಿ. ಅದನ್ನು ಮತ್ತೆ ಆ ಯಾಗಗಳ ಸಂದರ್ಭದಲ್ಲಿ ನೋಡೋಣ. ಅಲ್ಲಿಗೆ ರಾಜರ ಏಣಿ ಶ್ರೇಣಿಯ ಕ್ರಮವನ್ನು ನೆನಪಲ್ಲಿಟ್ಕೊಂಡಿರಿ. ರಾಜ, ಮಹಾರಾಜ, ರಾಜಾದಿರಾಜ. ಸಾಮಾನ್ಯವಾಗಿ ಉಲ್ಲೇಖದ ಪ್ರಕಾರ ಯಾರು ಈ ರಾಜಸೂಯ ಯಾಗವನ್ನು ಮಾಡ್ತಾ ಇದ್ರು ಅವನು ರಾಜಾದಿರಾಜ ಅಂತ ಅನಿಸ್ಕೊಳ್ತಿದ್ದ. ವಿಶ್ವವನ್ನೇ ಆಳುವಂತಹ ಒಬ್ಬ ಶ್ರೇಷ್ಠ ಪರಿಕಲ್ಪನೆಯಲ್ಲಿ ಆ ರಾಜಾದಿರಾಜ ಎಂಬ ಪರಿಕಲ್ಪನೆ ಬಂದಿದೆ. ಅತ್ಯಂತ ದೊಡ್ಡ ವ್ಯಕ್ತಿ ಅಂತ ಕೇಳಿದ್ರೆ, ದೊಡ್ಡ ರಾಜ ಅಂತಂದರೆ ಚಕ್ರವರ್ತಿ. ಎಲ್ಲರೂ ಚಕ್ರವರ್ತಿಗಳಾಗಿರಲಿಲ್ಲ. ಇದನ್ನು ಗಮನದಲ್ಲಿ ಇಟ್ಕೊಳ್ಳೋಣ. ಏಣಿ ಶ್ರೇಣಿಯ ಕ್ರಮ ಶುರುವಾಗುತ್ತೆ, ಚಕ್ರವರ್ತಿಯ ಸ್ಥಾನಮಾನ ಬರುತ್ತೆ. ಹೀಗೆ ಬೇರೆ ಬೇರೆ ವಿವಿಧ ರೀತಿಯ ಶ್ರೇಣಿಗಳು ಆರಂಭ ಆಯಿತು ಅಂತ ನೋಡ್ತೀವಿ. ಮುಂದುವರೆದು ಯಜ್ಞಯಾಗಗಳ ಬಗ್ಗೆ ನಾವು ಹೇಳಲೇಬೇಕು. ಪ್ರಮುಖವಾಗಿ 3 ಯಜ್ಞಯಾಗಗಳನ್ನು ರಾಜಕೀಯ ಉದ್ದೇಶಕ್ಕೋಸ್ಕರ, ಧಾರ್ಮಿಕ ಉದ್ದೇಶ, ರಾಜಕೀಯ ಉದ್ದೇಶ, ಅದರಲ್ಲಿ ಅಶ್ವಮೇಧ, ರಾಜಸೂಯ ಮತ್ತು ವಾಜಪೇಯ ಯಾಗಗಳು ಬಹಳ ಪ್ರಮುಖವಾಗಿದ್ದವು. ಕುದುರೆಯನ್ನು ಬಿಟ್ಟು ಆ ಕುದುರೆ ಎಲ್ಲೆಲ್ಲಿ ಸಂಚರಿಸುತ್ತೋ ಒಂದು ವರ್ಷದ ಅವಧಿಯಲ್ಲಿ ಆ ಎಲ್ಲ ಪ್ರದೇಶಗಳ ರಾಜರುಗಳಿಂದ ಕಪ್ಪ ಕಾಣಿಕೆಯನ್ನು ಪಡೆದು ಅವರನ್ನು ಸೋಲಿಸಿ ನಡೆಸುವಂತಹ ಯಾಗ ಅಶ್ವಮೇಧ ಯಾಗ. ಈ ಅಶ್ವಮೇಧ ಯಾಗವನ್ನು ಸಮುದ್ರಗುಪ್ತ, ನಮ್ಮ ಐತಿಹಾಸಿಕ ವ್ಯಕ್ತಿಯಾಗಿ ಗೋಚರಿಸಲ್ಪಡುವ ಸಮುದ್ರಗುಪ್ತ ಏನು ಮಾಡ್ತಾನೆ, ಅಶ್ವಮೇಧ ಯಾಗವನ್ನು ನಡೆಸ್ತಾನೆ. ಅಶ್ವಮೇಧ ಪರಾಕ್ರಮ ಅಂತ ಅನಿಸ್ಕೊಂಡಿದ್ದ ಅಂತ ನೋಡ್ತೀವಿ. ಸಾಮಾನ್ಯವಾಗಿ ರಾಜಸೂಯ ಯಾಗ, ಮಹಾಭಾರತದಲ್ಲಿ ಧರ್ಮರಾಯ ರಾಜಸೂಯ ಯಾಗವನ್ನು, ಈ ಥರ ಆ ಯಾಗದ ಒಂದು ಚಿತ್ರವನ್ನು ಕೂಡ ಗಮನಿಸ್ತಾ ಇದ್ದೀವಿ. ರಾಜಸೂಯ ಯಾಗವನ್ನು ಆತ ನಡೆಸಿದ್ದ. ಹಾಗೆಯೇ ವಾಜಪೇಯ ಯಾಗ, ಈ ವಾಜಪೇಯ ಯಾಗ ಅನ್ನೋದು ಕೂಡ ತಮ್ಮ ಶಕ್ತಿ ಸಾಮರ್ಥ್ಯವನ್ನು ವೃದ್ಧಿಸಿಕೊಳ್ಳುವುದಕ್ಕಾಗಿ ರಾಜರು ನಡೆಸ್ತಾ ಇದ್ದಂತಹ ಯಾಗ. ಸಾಮಾನ್ಯವಾಗಿ ರಾಜಸೂಯ ಯಾಗವನ್ನು ನಡೆಸಿದವನು ಈ ವಾಜಪೇಯ ಯಾಗವನ್ನು ಕೂಡ ನಡೆಸ್ತಾ ಇದ್ದ. ವಾಜಪೇಯಿ ಎಂಬ ಬಿರುದು ಅವನಿಗೆ ಸಿಗ್ತಾ ಇತ್ತು ಅನ್ನೋದು ವಾಜಪೇಯ ಯಾಗದ ಬಗ್ಗೆ ಹಿನ್ನೆಲೆ. ವಾಜಪೇಯಿ ಎಂಬ ಹೆಸರಿನವರು ಕೂಡ ನಮ್ಮ ದೇಶದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿಯಾಗಿದ್ದನ್ನು ಕೂಡ ನಾವಿಲ್ಲಿ ನೆನಪಿಸಿಕೊಳ್ಳಬಹುದು. ಅಲ್ಲಿಗೆ ಅಶ್ವಮೇಧ,
ರಾಜಸೂಯ ಮತ್ತು ವಾಜಪೇಯ ಯಾಗಗಳನ್ನು ನಡೆಸ್ತಾ ಇದ್ದರು ರಾಜರು ತಮ್ಮ ಪ್ರಾಬಲ್ಯವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಅಂತ. ಇನ್ನು ಸೈನ್ಯ ವ್ಯವಸ್ಥೆಯ ಕಡೆಗೆ ನಾವು ನೋಡಬೇಕು. ಯಾವ ಥರ ಇತ್ತು ಅವರ ಸೈನ್ಯ ವ್ಯವಸ್ಥೆ ಅಂತ ನೋಡೋದಾದರೆ ವಿಶೇಷವಾದಂತಹ ಸೈನ್ಯ ವ್ಯವಸ್ಥೆಯನ್ನು ನೋಡ್ತೀವಿ. 4 ದಳಗಳು, ಕಾಲ್ದಳ, ಗಜದಳ, ಅಶ್ವದಳ, ನೌಕಾದಳ. ಬಹಳ ವಿಶೇಷ ಇದು, ನೌಕಾದಳವನ್ನು ಕೂಡ ಹೊಂದಿದ್ರು ಅಂತ. ಈ ನೌಕಾದಳ ಏನಾದರೂ ಮುಂದೆ ಅತ್ಯಂತ ಗಂಭೀರವಾಗಿ ಅಥವಾ ಅತ್ಯಂತ ಪ್ರಬಲವಾಗಿ ಬೆಳೆದು ಬಂದಿದ್ರೆ ಬಹುಶಃ ಭಾರತಕ್ಕೆ ಬ್ರಿಟಿಷರು ಬರಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಬಂದರೂ ಕೂಡ ನಾವು ಅವರನ್ನು ಸುಲಭವಾಗಿ ಸೋಲಿಸ್ಬೋದಿತ್ತು. ಅಂದರೆ ಆರಂಭದಲ್ಲಿಯೇ ನಮ್ಮ ದೇಶದಲ್ಲಿ ನೌಕಾದಳ ಇತ್ತು. ಆದರೆ ಮೊಘಲರ ಕಾಲದಲ್ಲಿ ನಾವು ಮೊಘಲರ ಅವನತಿಯ ಸಂದರ್ಭದಲ್ಲಿ ನೋಡ್ತೀವಿ ನೌಕಾದಳದ ಒಂದು ವಿಫಲತೆ ಅಥವಾ ನೌಕಾದಳ ಪ್ರಬಲವಾಗಿಲ್ಲದೇ ಇರೋದು ಕೂಡ ಮೊಘಲರ ಅವನತಿಗೆ ಕಾರಣ ಆಯಿತು ಅಂತ. ಆದರೆ ಆ ನೌಕಾದಳ ಆರ್ಯರ ಕಾಲದಲ್ಲಿ ಇತ್ತು ಅಂತ ನೋಡ್ತೀವಿ. ಬಿಲ್ಲು, ಬಾಣ, ಗದೆ, ಕೊಡಲಿ ಮೊದಲಾದ ಆಯುಧಗಳನ್ನು ಬಳಸ್ತಾ ಇದ್ರು. ನಾವಿಲ್ಲಿ ಕೆಲವೊಂದು ಆಯುಧಗಳನ್ನು ಗಮನಿಸ್ತಾ ಇದ್ದೀವಿ. ಜೊತೆಯಲ್ಲಿ ಶಿರಸ್ತ್ರಾಣ ಮತ್ತು ಕವಚಗಳನ್ನು ರಕ್ಷಣೆಗಾಗಿ ಬಳಸ್ತಾ ಇದ್ರು. ಆದರೆ ಕೊನೆಯಲ್ಲಿ ಬಹಳ ಮುಖ್ಯವಾಗಿದ್ದು ಯುದ್ಧದಲ್ಲಿ ಗೆಲುವೇ ಮುಖ್ಯವಾಗಿತ್ತು. ಹಾಗಾಗಿ ಕೆಲವೊಮ್ಮೆ ಮೋಸದ ದಾರಿಗಳನ್ನು ಕೂಡ ಹಿಡಿತಾರೆ ಅಂತ ನೋಡ್ತೀವಿ. ನಮಗೆ ಅಲ್ಲಲ್ಲಿ ಅದರ ಉದಾಹರಣೆಗಳು ಕೂಡ ಕಂಡುಬರುತ್ತೆ. ಮಹಾಭಾರತ ಯುದ್ಧಗಳಲ್ಲಿಯೇ ಕೆಲವೊಂದಿಷ್ಟು ಆ ಗೆಲುವನ್ನು ಮುಖ್ಯವಾಗಿ ಇಟ್ಕೊಂಡಿದ್ರು. ಆದರೆ ಆ ಗೆಲುವಿನ ಹಿಂದೆ ಧರ್ಮವನ್ನು ರಕ್ಷಿಸುವುದು ಕೂಡ ಉದ್ದೇಶವಾಗಿತ್ತು. ಧರ್ಮರಕ್ಷಣೆಯ ಉದ್ದೇಶಕ್ಕಾಗಿ ಕೆಲವೊಮ್ಮೆ ನಮ್ಮ ದೃಷ್ಟಿಯಲ್ಲಿ ಅದು ಮೋಸ ಅನಿಸ್ಬೋದು, ಆದರೆ ಧರ್ಮವನ್ನು ಉಳಿಸುವುದೇ ಅಲ್ಲಿನ ಮುಖ್ಯವಾದ ತಿರುಳು ಅಂತ ನೋಡ್ತೀವಿ. ಕರ್ಣನ ವಧೆಯಲ್ಲಾಗಿರಬಹುದು ಅಥವಾ ದ್ರೋಣನ ಹತ್ಯೆಯಲ್ಲಾಗಿರಬಹುದು, ಅಭಿಮನ್ಯುವಿನ ವಧೆಯಲ್ಲಾಗಿರ್ಬೋದು, ನಾವು ಕೆಲವೊಂದಿಷ್ಟು ಮೋಸಗಳನ್ನು ಗಮನಿಸ್ತಾ ಹೋಗ್ತೀವಿ. ಯುದ್ಧದಲ್ಲಿ ಗೆಲುವು ಮುಖ್ಯವಾಗಿದ್ದರಿಂದ ಕೆಲವೊಮ್ಮೆ ಆ ಮೋಸದ ದಾರಿಗಳನ್ನು ಕೂಡ ಅನುಸರಿಸಿರು ಅನ್ನೋದನ್ನು ನಾವಿಲ್ಲಿ ಸೂಕ್ಷ್ಮವಾಗಿ ನೋಡಬೇಕು. ಯಾಕೆಂದರೆ ಇದನ್ನು ಮಲ್ಟಿಪಲ್ ಚಾಯ್ಸಲ್ಲಿ ಕೂಡ ಕೇಳುವ ಸಾಧ್ಯತೆ ಇರುತ್ತೆ. ಇವಿಷ್ಟು ರಾಜಕೀಯ ಸ್ಥಿತಿ. ಭಾಳ ಸುಲಭವಾಗಿ ನಾವು ಇದನ್ನು ಅರ್ಥ ಮಾಡಿಕೊಂಡು ಸಾಮಾಜಿಕ ವ್ಯವಸ್ಥೆಗೆ ಬರೋಣ. ಭಾಳ ಸುಲಭವಾಗಿ ಸಾಮಾಜಿಕ ವ್ಯವಸ್ಥೆ ಇದೆ. ಆರಂಭದಲ್ಲಿ ಕುಟುಂಬ ವ್ಯವಸ್ಥೆ ಹೆಂಗಿತ್ತು ಅಂತ ನೋಡಬೇಕು. ಅವಿಭಕ್ತ ಕುಟುಂಬ ವ್ಯವಸ್ಥೆ. ಅಜ್ಜ, ಅಜ್ಜಿ, ಅಣ್ಣ, ತಮ್ಮ, ಚಿಕ್ಕಪ್ಪ, ದೊಡ್ಡಪ್ಪ, ಅವನ ಮಕ್ಕಳು, ಮರಿ ಮಕ್ಕಳು ಎಲ್ಲ ಸೇರಿ ಇರುವಂಥ ವ್ಯವಸ್ಥೆ. ಅದಕ್ಕೆ ಅವಿಭಕ್ತ ಕುಟುಂಬ ವ್ಯವಸ್ಥೆ ಅಂತ ಕರಿತೀವಿ. ಮನೆಯ ಹಿರಿಯ ಪುರುಷ ಸದಸ್ಯ ಕುಟುಂಬದ ಯಜಮಾನನಾಗಿ ಕೆಲಸವನ್ನು ಮಾಡ್ತಾ ಇದ್ದ. ಇದು ಬಹಳ ಮುಖ್ಯವಾಗಿದ್ದು, ಆ ಮನೆಯಲ್ಲಿ ಯಾವ ಹಿರಿಯ ಪುರುಷ ಸದಸ್ಯನಿದ್ದಾನೋ ಅವನು ಯಜಮಾನನಾಗಿರ್ತಿದ್ದ. ಅವನಿಗೆ ಕುಲಪತಿ ಅಥವಾ ಗೃಹಪತಿ ಅನ್ನೋದಾಗಿ ಕರಿತಾ ಇದ್ರು. ಇದನ್ನು ನೆನಪಲ್ಲಿಟ್ಕೊಂಡಿರಬೇಕು. ಕುಲಪತಿ ಅಥವಾ ಗೃಹಪತಿ ಅನ್ನೋದಾಗಿ ಅವನನ್ನು ಕರಿತಾ ಇದ್ರು. ಇನ್ನು ಸ್ತ್ರೀಯರ ಸ್ಥಿತಿಗತಿ ಹೇಗಿತ್ತು? ಉತ್ತಮವಾಗಿತ್ತು. ಅನೇಕ ಸ್ತ್ರೀ ರತ್ನರಿದ್ರು. ಗಾರ್ಗಿ, ಘೋಷ, ಅಪಾಲ, ವಿಶ್ವವರ, ಮೈತ್ರೇಯಿ, ಲೋಪಮುದ್ರ ಹೀಗೆ ಹಲವಾರು ಸ್ತ್ರೀ ರತ್ನರಿದ್ರು. ಶ್ಲೋಕಗಳನ್ನು ರಚನೆ ಮಾಡಿದ್ರು. ಪುರುಷನಿಗೆ ಸಮಾನವಾದ ಸ್ಥಾನಮಾನವನ್ನು ಹೊಂದಿದ್ರು ಅಂತ ನಾವು ನೋಡ್ತೀವಿ. ಇಲ್ಲಿ ಯಾರಾದರೂ ಇಬ್ಬರು ಸ್ತ್ರೀ ರತ್ನರನ್ನು ಹೆಸರಿಸಿ ಅಂತ ಬರುತ್ತೆ. ನೀವು ಗಾರ್ಗಿ, ಘೋಷ, ಅಪಾಲ, ಮೈತ್ರೇಯಿ, ವಿಶ್ವವರ, ಇದರ ಜೊತೆಯಲ್ಲಿ ಲೋಪಮುದ್ರ ಆ ಕಾಲದ ಬಹಳ ಪ್ರಮುಖವಾದಂತಹ ಸ್ತ್ರೀ ರತ್ನರನ್ನು ನೋಡ್ತೀವಿ. ಆದರೆ ಉತ್ತರ ವೇದಗಳ ಕಾಲದಲ್ಲಿ ಸ್ವಲ್ಪ ಮಟ್ಟಿಗೆ ಇವರ ಸ್ಥಿತಿ ಹದಗೆಟ್ಟಿತ್ತು ಅಂತ ನೋಡ್ತೀವಿ. ಯಾಕೆಂದರೆ ಬಹುಪತ್ನಿತ್ವ, ಬಹುಪತಿತ್ವಗಳೆಲ್ಲ ನಮ್ಮ ಸಮಾಜದೊಳಗೆ ಸೇರ್ಕೊಳ್ಳಿಕ್ಕೆ ಆರಂಭ ಆಯಿತು ಅಂತ ನೋಡ್ತೀವಿ ಉತ್ತರ ವೇದಗಳ ಕಾಲದಲ್ಲಿ. ಇಲ್ಲಿ ಕೆಲವೊಬ್ಬರು ಈ ಸ್ತ್ರೀ ರತ್ನರನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಘೋಷ, ಲೋಪಮುದ್ರ, ಗಾರ್ಗಿ, ಮೈತ್ರೇಯಿ ಹೀಗೆ ಕೆಲವರನ್ನು ಗಮನಿಸ್ತಾ ಇದ್ದೀವಿ. ಇದು ಅವರ ಒಂದು ತೀರಾ ಅದೇ ಅವರ ಚಿತ್ರ ಹೀಗೇ ಇದ್ದರು ಅಂತಲ್ಲ, ಜಸ್ಟ್ ನಾವು ಅದನ್ನು ಕಲ್ಪನೆ ಮಾಡಿಕೊಳ್ಳಿಕ್ಕೆ ಈ ಥರ ಇದ್ದರು ಸ್ತ್ರೀ ರತ್ನರು ಅಂತ ತೋರಿಸುವ ಸಲುವಾಗಿ ಮಾತ್ರ. ಮುಂದುವರೆದು ವರ್ಣ ವ್ಯವಸ್ಥೆ, ಚತುರ್ವರ್ಣಗಳಿದ್ವು. ಪೂರ್ವವೇದದ ಕೊನೆಯಲ್ಲಿ, ಋಗ್ವೇದದ ಕೊನೆಯಲ್ಲಿ ನಮಗೆ ಈ ಚತುರ್ವರ್ಣಗಳ ವ್ಯವಸ್ಥೆ ಬರುತ್ತೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂಬಂತಹ ವರ್ಣಗಳಿದ್ವು. ಆದರೆ ತುಂಬ ಮುಖ್ಯವಾಗಿದ್ದೇನು ಅಂತ ಕೇಳಿದರೆ ವರ್ಣಗಳ ನಡುವೆ ಚಲನಶೀಲತೆ ಇತ್ತು ಪೂರ್ವವೇದಗಳ ಕಾಲದಲ್ಲಿ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ವೃತ್ತಿಯನ್ನು ಆಧರಿಸಿ ಬರ್ತಾ ಇತ್ತು. ವೃತ್ತಿಯ ಬದಲಾವಣೆಯೊಂದಿಗೆ ವರ್ಣವೂ ಬದಲಾವಣೆ ಆಗ್ತಿತ್ತು. ಉದಾಹರಣೆಗೆ ಕ್ಷತ್ರಿಯ ರಕ್ಷಣೆಯನ್ನು ಬಿಟ್ಟು ವ್ಯಾಪಾರಕ್ಕೆ ಬಂದರೆ ಕ್ಷತ್ರಿಯ ವೈಶ್ಯನಾಗ್ಬೋದಿತ್ತು. ಅಂದರೆ ವೃತ್ತಿಯ ಬದಲಾವಣೆಯೊಂದಿಗೆ ವರ್ಣ ಬದಲಾವಣೆ ಆಗ್ತಾ ಇತ್ತು. ಆದರೆ ಉತ್ತರ ವೇದಗಳ ಕಾಲದಲ್ಲಿ ವರ್ಣ ವ್ಯವಸ್ಥೆ ಸಂಕೀರ್ಣವಾಯಿತು. ಶೂದ್ರರ ಸ್ಥಿತಿ ಚೆನ್ನಾಗಿರಲಿಲ್ಲ ಅನ್ನೋದನ್ನು ನಾವು ನೆನಪಲ್ಲಿಟ್ಕೊಂಡಿರಬೇಕು. ವೇದಗಳ ಕಾಲದ ಸಾಮಾಜಿಕ ಜೀವನದಲ್ಲಿ ಸಾಮಾಜಿಕ ಜೀವನವನ್ನು 4 ಆಶ್ರಮಗಳಾಗಿ ವಿಂಗಡಿಸ್ತಾರೆ. ಇಡೀ ಜೀವನವನ್ನು 4 ಹಂತಗಳಾಗಿ ವಿಂಗಡಿಸ್ತಾರೆ. ಅದನ್ನು ಆಶ್ರಮ ವ್ಯವಸ್ಥೆ, ವಿದ್ಯಾರ್ಜನೆಯ ವ್ಯವಸ್ಥೆ, ಬ್ರಹ್ಮಚರ್ಯ, ವೈವಾಹಿಕ ಅವಸ್ಥೆ, ಗೃಹಸ್ಥ, ಆಮೇಲೆ ಕಾಡಿಗೆ ತೆರಳಿ ಧ್ಯಾನವನ್ನು ಮಾಡಿ ತಮ್ಮ ಜೀವನವನ್ನು ಕಳೆಯುವಂಥ ವಾನಪ್ರಸ್ಥ ಮತ್ತು ವೈರಾಗ್ಯದ ಜೀವನವನ್ನು ಅರಸಿಕೊಳ್ಳೋದು ಅದು ಸನ್ಯಾಸ. ಹೀಗೆ 4 ಆಶ್ರಮಗಳು. ಈ ವೇದಗಳ ಕಾಲದ ರಾಜಕೀಯ ಸ್ಥಿತಿಯನ್ನು ಸಾಮಾಜಿಕ ಸ್ಥಿತಿಯನ್ನು ಬರೆಯುವಾಗ ನಾವು ವರ್ಣ ವ್ಯವಸ್ಥೆ ಮತ್ತು ಆಶ್ರಮ ವ್ಯವಸ್ಥೆಗೆ ಬಹಳ ಮಹತ್ವವನ್ನು ಕೊಡಬೇಕು. ಪೌರೋಹಿತ್ಯವನ್ನು ಮಾಡುವವನು ಬ್ರಾಹ್ಮಣ ಅನ್ನಿಸ್ಕೊಂಡ, ಆಮೇಲೆ ದೇಶವನ್ನು ಕಾಯುವಂಥವನು ಕ್ಷತ್ರಿಯ ಅನ್ನಿಸ್ಕೊಂಡ, ವ್ಯಾಪಾರವನ್ನು ಮಾಡೋನು ವೈಶ್ಯ ಅನ್ನಿಸ್ಕೊಂಡ, ಸೇವೆಯ ಕೆಲಸವನ್ನು ಮಾಡೋನು ಶೂದ್ರ ಅನ್ನಿಸ್ಕೊಂಡ. ಇದು ವಿದ್ಯಾರ್ಜನೆಯ
ಕಾಲ ನಾವು ಬ್ರಹ್ಮಚರ್ಯವನ್ನು ನೋಡ್ತೀವಿ, ಆಮೇಲೆ ವೈವಾಹಿಕ ಜೀವನದ ಒಂದು ಕಾಲ ಗೃಹಸ್ಥಾಶ್ರಮವನ್ನು ನೋಡ್ತೀವಿ, ಆಮೇಲೆ ವಾನಪ್ರಸ್ಥ ಕಾಡಿಗೆ ತೆರಳಿ ತಮ್ಮ ಜೀವನವನ್ನು ಕಳೆದು ಇದರ ಜೊತೆಗೆ ಸನ್ಯಾಸಾಶ್ರಮವನ್ನು ನೋಡ್ತೀವಿ. ಈ ವರ್ಣ ವ್ಯವಸ್ಥೆ ಮತ್ತು ಆಶ್ರಮ ವ್ಯವಸ್ಥೆಯ ಬಗ್ಗೆ ತುಂಬ ಚೆನ್ನಾಗಿ ಬರೀಬೇಕಾಗತ್ತೆ ನಾವು. ಮುಂದುವರೆದು ಇವರ ಸಾಮಾಜಿಕ ಜೀವನದಲ್ಲಿ ಇವರ ಆಹಾರ ವ್ಯವಸ್ಥೆ ಏನಾಗಿತ್ತು ಅಂತ ನೋಡಬೇಕು. ಗೋಧಿ ಪ್ರಮುಖ ಆಹಾರ ಆಗಿತ್ತು. ಗೋಧಿಯನ್ನು ಇವರು ಪ್ರಮುಖ ಆಹಾರ ಧಾನ್ಯವಾಗಿ ಬಳಸ್ತಾ ಇದ್ರು. ಜೊತೆಗೆ ಅಕ್ಕಿ, ಬಾರ್ಲಿ ಆಗಬೇಕದು, ತರಕಾರಿ, ಹಣ್ಣು, ಹಾಲು, ಹೈನು, ಜೊತೆಗೆ ವಿಶೇಷ ಸಂದರ್ಭದಲ್ಲಿ ಸೋಮ ಮತ್ತು ಸುರ ಎಂಬಂತಹ ಪೇಯಗಳನ್ನು ಕೂಡ ಅವರು ಸೇವಿಸ್ತಾ ಇದ್ರು ಅಂತ ನೋಡ್ತೀವಿ. ಸಾಮಾನ್ಯವಾಗಿ ಈ ವಾಜಪೇಯ ಯಾಗದ ಕೊನೆಯಲ್ಲಿ ಈ ಸೋಮರಸದ ಸೇವನೆಯ ಬಗ್ಗೆ ಉಲ್ಲೇಖಗಳು ಬರುತ್ತೆ. ಆದರೆ ಇವೆರಡುಗಳನ್ನು ಕೆಲವರು ಈಗಿನ ಕಾಲದ ಸರಾಯಿ ಅಂತ ತಪ್ಪಾಗಿ ಅರ್ಥೈಸ್ತಾರೆ. ಈಗಿನ ಕಾಲದ ಸರಾಯಿ ಥರದ ವಸ್ತುಗಳಲ್ಲವು, ಬಹಳ ವಿಶೇಷವಾದಂತಹ ಸಂದರ್ಭದಲ್ಲಿ ಮಾತ್ರ ಸೇವಿಸ್ತಾ ಇದ್ದಂತಹ ಬಹಳ ಪ್ರಮುಖವಾದಂತಹ ಪೇಯಗಳು ಸುರ ಮತ್ತು ಸೋಮ ಅಂತ ನೋಡ್ತೀವಿ. ಆಮೇಲೆ ವೇಷಭೂಷಣಗಳು ಹೇಗಿದ್ದು, ಪ್ರಮುಖ ಬಟ್ಟೆ ಏನಾಗಿತ್ತು ಅಂತ ನೋಡಿದ್ರೆ ಹತ್ತಿ ಮತ್ತು ಉಣ್ಣೆಯ ಬಟ್ಟೆಯನ್ನು ಧರಿಸ್ತಾ ಇದ್ರು. ವಸ್ತ್ರ, ನೀವಿ ಈ ಬಟ್ಟೆಗಳನ್ನು ಅವರು ಧರಿಸ್ತಾ ಇದ್ರು. ಮತ್ತು ಆಭರಣ ಪ್ರಿಯರಾಗಿದ್ದರು, ತುಂಬ ಆಭರಣಗಳನ್ನು ತೊಟ್ಕೋತಾ ಇದ್ರು. ವಿವಿಧ ರೀತಿಯ ಜಡೆಗಳನ್ನು ಹಣಿದುಕೊಳ್ತಾ ಇದ್ರು ಸ್ತ್ರೀಯರು ಅಂತ ನೋಡ್ತೀವಿ. ಇಲ್ಲಿ ನಾವು ಎರಡು ರೀತಿಯ ಸಾಮಾನ್ಯವಾಗಿ ವೇದಗಳ ಕಾಲದಲ್ಲಿ ಬಳಸ್ತಾ ಇದ್ದಂತಹ ಉತ್ತರೀಯ ಮತ್ತು ಅಂತರೀಯವನ್ನು ಇಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಸಾಮಾನ್ಯವಾಗಿ ಇದನ್ನೇ ಶಾಲು ಅಥವಾ ವಸ್ತ್ರ, ಆದಿವಸ್ತ್ರ ಆ ಥರ ಬಳಸ್ತಾ ಇದ್ವಿ. ಆಮೇಲೆ ಅಂತರೀಯ ಸಾಮಾನ್ಯ ಕೆಳ ಉಡುಗೆಯಾಗಿ ಏನು ನಾವು ಬಳಸ್ತಾ ಇದ್ವಿ. ಈ ಥರದ ಉಡುಪುಗಳನ್ನು, ಬಹಳ ಸರಳವಾದಂತಹ ಉಡುಪುಗಳನ್ನು ಅವರು ಧರಿಸ್ತಾ ಇದ್ರು ಅಂತ ನೋಡ್ತೀವಿ. ಆಭರಣ ಪ್ರಿಯರಾಗಿದ್ದರು. ಸಾಮಾನ್ಯವಾಗಿ ವೇದಗಳ ಕಾಲದಲ್ಲಿ ಬಳಸ್ತಾ ಇದ್ದಂತಹ ಆಭರಣ ಪ್ರಿಯತೆ ಹೆಂಗಿತ್ತು ಅಂತ ಕೇಳಿದರೆ, ತಲೆಯಿಂದ ಆರಂಭಿಸಿ ಪಾದದವರೆಗೆ ಕೂಡ ಅನೇಕ ರೀತಿಯ ಅವರು ಆಭರಣಗಳನ್ನು ತೊಟ್ಕೋತಾ ಇದ್ರು ಅಂತ ನೋಡ್ತೀವಿ. ಇಲ್ಲಿ ಆಭರಣಗಳನ್ನು ಪಟ್ಟಿ ಮಾಡಿದ್ದಾರೆ, ಬೇರೆ ಬೇರೆ ಆಭರಣಗಳು, ಇಷ್ಟೆಲ್ಲ ಆಭರಣಗಳು. ಆಮೇಲೆ ನಾವಿಲ್ಲಿ ಗಮನಿಸ್ತೀವಿ ವಿವಿಧ ರೀತಿಯ ಜಡೆಗಳನ್ನು ಅವರು ಹಣಿದುಕೊಳ್ತಾ ಇದ್ರು ಅಂತ ಹೇಳಿ. ಹೀಗೆ ಆಭರಣ ಪ್ರಿಯರಾಗಿದ್ದರು ವೇದಗಳ ಕಾಲದ ಜನ ಅಂತ ನೋಡ್ತೀವಿ. ಇನ್ನು ಮನರಂಜನೆಗೆ ಬಂದರೆ ಜೂಜಾಟವನ್ನು ಆಡ್ತಾ ಇದ್ರು, ರಥ ಓಡಿಸುವ ಸ್ಪರ್ಧೆ, ಕುದುರೆ ಓಡಿಸುವ ಸ್ಪರ್ಧೆ, ನೃತ್ಯ, ಸಂಗೀತ ಇವೆಲ್ಲಗಳು ಇದ್ವು. ವಾದ್ಯಗಳು ಗೊತ್ತಿತ್ತು, ನಗಾರಿ, ದುಂದುಬಿ, ಕೊಳಲು, ವೀಣೆ, ಹೀಗೆ ಹಲವಾರು ವಾದ್ಯಗಳ ಉಪಯೋಗವನ್ನು ತಿಳ್ಕೊಂಡಿದ್ರು ಅನ್ನೋದನ್ನು ನಾವು ಮನರಂಜನೆಯಲ್ಲಿ ನೋಡಬೇಕು. ಇಲ್ಲಿ ಬೇರೆ ಬೇರೆ ಮನರಂಜನೆಯನ್ನು, ಇಲ್ಲಿ ಪಗಡೆ ಆಟವನ್ನು ನೋಡ್ತಾ ಇದ್ದೀವಿ, ಇಲ್ಲಿ ಕುದುರೆಯ ಓಟದ ಸ್ಪರ್ಧೆ, ಇಲ್ಲಿ ಹಾವು ಏಣಿಯ ಆಟವನ್ನು ಹೋಲುವಂತಹ ಸ್ಪರ್ಧೆಗಳಿದ್ವು. ಆಮೇಲೆ ಬಳಸ್ತಾ ಇದ್ದಂತಹ ವೀಣೆಯನ್ನು ನೋಡ್ತಿದ್ದೀವಿ, ಕೊಳಲು, ಆಮೇಲೆ ನಗಾರಿಯನ್ನು ನೋಡ್ತಿದ್ದೀವಿ. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಮನರಂಜನೆಯ ಸಾಧನಗಳಿದ್ವು. ಇವಿಷ್ಟು ಅವರ ಸಾಮಾಜಿಕ ಜೀವನ. ಸಾಮಾಜಿಕ ಜೀವನವನ್ನು ನೋಡಿ ನಾವು ಧರ್ಮಕ್ಕೆ ಬರೋಣ. ಧರ್ಮದಲ್ಲಿ ಬಹಳ ಮುಖ್ಯವಾಗಿದ್ದು ಇವರ ಧರ್ಮವನ್ನು ಸನಾತನ ಧರ್ಮ ಅಂತ ಕರೀತಾರೆ. ಏನು ಸನಾತನ ಅಂತಂದರೆ ಅತ್ಯಂತ ಹಳೆಯದು, ಆದರೆ ಈಗಲೂ ರೂಢಿಯಲ್ಲಿ ಇರುವ ಅಥವಾ ಈಗಲೂ ಅಸ್ತಿತ್ವದಲ್ಲಿ ಇರುವ ಧರ್ಮ ಏನಿದೆ ಅದನ್ನು ಸನಾತನ ಧರ್ಮ ಅಂತ ಕರೀತಾರೆ. ಇದು ವೈದಿಕ ಧರ್ಮ, ಬ್ರಾಹ್ಮಣ ಧರ್ಮ, ಹಿಂದೂ ಧರ್ಮ, ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಕೂಡ ಕರೆಯಲ್ಪಡುತ್ತೆ. ಇಲ್ಲಿ ದೇವರುಗಳು ಪೂರ್ವವೇದಗಳ ಕಾಲದಲ್ಲಿ ಇಂದ್ರ, ಅಗ್ನಿ, ವರುಣ, ವಾಯು, ಪೃಥ್ವಿ, ಸೋಮ ಇಂತಹ ದೇವರುಗಳನ್ನು ಪೂಜಿಸ್ತಾ ಇದ್ರು. ಉತ್ತರ ವೇದಗಳ ಕಾಲದಲ್ಲಿ ಬಂದರೆ ಅಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ ಈ ದೇವರುಗಳು ತ್ರಿಮೂರ್ತಿ ಸ್ವರೂಪರನ್ನು ಪೂಜಿಸುವುದನ್ನು ನಾವು ನೋಡ್ತೀವಿ. ಅಲ್ಲಿಗೆ ಆರಂಭದಲ್ಲಿ ನಾವು ಬರೀಬೇಕಾದಂತಹ ಮೊದಲನೇ ಪಾಯಿಂಟ್ ಏನು ಅಂತ ಕೇಳಿದರೆ ಸನಾತನ ಧರ್ಮ ಅಂತ ಕರೆಯಲ್ಪಡ್ತಾ ಇತ್ತು. ಪೂಜಾ ವಿಧಾನ ಹೆಂಗಿತ್ತು ಅಂತ ಕೇಳಿದ್ರೆ ನಾವಿಲ್ಲಿ ಬರೀಬೇಕಾದಂತಹ ಬಹಳ ಪ್ರಮುಖವಾದ ವಿಷಯ, ಇವರು ಪ್ರಕೃತಿಯನ್ನು ಆರಾಧಿಸ್ತಾ ಇದ್ರು. ಆರಂಭದಲ್ಲಿ ಸರಳವಾದಂತಹ ಪೂಜೆ, ಮೂರ್ತಿ ಪೂಜೆ ಇರಲಿಲ್ಲ. ತುಂಬ ಬಹಳ ಮಹತ್ವದ ವಿಷಯ ಅಂದರೆ ಪೂರ್ವವೇದಗಳ ಕಾಲದಲ್ಲಿ ಮೂರ್ತಿ ಪೂಜೆ ಇರಲಿಲ್ಲ. ಇಂದ್ರ, ಅಗ್ನಿ, ವರುಣ, ವಾಯು, ಪೃಥ್ವಿ, ಸೋಮ ದೇವರನ್ನು ಪೂಜಿಸ್ತಾ ಇದ್ರು. ಸರಳವಾದಂತಹ ಶ್ಲೋಕಗಳನ್ನು ರಚಿಸಿ ಅವರನ್ನು ಒಲಿಸಿಕೊಳ್ಳುವ ಪ್ರಯತ್ನ ಇತ್ತು. ಸರಳವಾದ ಯಜ್ಞಯಾಗಗಳಿದ್ವು. ಬಟ್ ಉತ್ತರ ವೇದಗಳ ಕಾಲದಲ್ಲಿ ಯಜ್ಞಯಾಗಗಳು ಸಂಕೀರ್ಣವಾದವು. ಪ್ರಾಣಿ ಬಲಿ ಆರಂಭವಾಯಿತು. ಇಂದ್ರ, ಅಗ್ನಿ, ವರುಣ, ವಾಯುವಿನ ಜಾಗದಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರರು ಬಂದರು. ಬ್ರಹ್ಮ ಸೃಷ್ಟಿಕರ್ತ, ವಿಷ್ಣು ಪಾಲನೆ ಮಾಡುವವನು, ಮಹೇಶ್ವರ ಲಯಕರ್ತನಾಗಿ ತ್ರಿಮೂರ್ತಿಗಳ ಆರಾಧನೆ ಆರಂಭ ಆಯಿತು. ಧರ್ಮಾಚರಣೆ ವೆಚ್ಚ ಆಯಿತು. ಜೊತೆಗೆ ಮಾಟ, ಮಂತ್ರ, ಕ್ಷುದ್ರ ಪೂಜೆ, ವಾಮಾಚಾರಗಳು ಕೂಡ ರೂಢಿಯಲ್ಲಿ ಬಂದವು. ವಿಶೇಷವಾಗಿ ಅಥರ್ವಣ ವೇದದಲ್ಲಿ ಇವುಗಳ ಬಗ್ಗೆ ಉಲ್ಲೇಖ ಇರುವುದನ್ನು ನಾವು ನೋಡ್ತೀವಿ. ಆದರೆ ಆಕಳನ್ನು ಅತ್ಯಂತ ಪವಿತ್ರ ಪ್ರಾಣಿ ಅಂತ ಪರಿಗಣಿಸಲಾಗಿತ್ತು. ಅದರ ವಧೆಯನ್ನು ಅಥವಾ ಅದರ ಹತ್ಯೆಯನ್ನು ನಿಷಿದ್ಧ ಮಾಡಲಾಗಿತ್ತು. ಅಘನ್ಯ ಅನ್ನೋದಾಗಿ ಅದನ್ನು ಕರೀತಾ ಇದ್ರು. ಗೋವಿನ ಹತ್ಯೆ ನಿಷಿದ್ಧವಾಗಿತ್ತು ಅಂತ ನೋಡ್ತೀವಿ. ಹೀಗೆ ಬ್ರಹ್ಮ, ವಿಷ್ಣು, ಮಹೇಶ್ವರ ಈ ಥರ ದೇವರುಗಳ ಪೂಜೆ ಆರಂಭವಾಯಿತು ಉತ್ತರ ವೇದಗಳ ಕಾಲದಲ್ಲಿ ಅಂತ ನೋಡ್ತೀವಿ. ಮುಂದುವರೆದು ನಾವು ಇವರ ಧಾರ್ಮಿಕ ಸ್ಥಿತಿಯಲ್ಲಿ ಬಹಳ ಪ್ರಮುಖವಾದಂತಹ ಒಂದು ಅಂಶಕ್ಕೆ ಬರ್ತೀವಿ. ಅದೇನು ಅಂತ ಕೇಳಿದರೆ ಪುರುಷಾರ್ಥಗಳು. ಒಬ್ಬ ವ್ಯಕ್ತಿಯ ಜೀವನವನ್ನು ಆ 4 ಅತ್ಯಮೂಲ್ಯವಾದಂತಹ ಅಗತ್ಯತೆಗಳನ್ನು ಹೊಂದುವ ಜೀವನವನ್ನಾಗಿ
ಪರಿಗಣಿಸಲಾಗ್ತಾ ಇತ್ತು. ಅದನ್ನೇ ಅವಿಭಾಜ್ಯ ಅಂಗಗಳು ಅನಿಸ್ಕೊಂಡಂತಹ ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ. ಒಬ್ಬ ವ್ಯಕ್ತಿ ತನ್ನ ಜೀವನವನ್ನು ರೂಪಿಸಿಕೊಳ್ಳುವುದಕ್ಕೆ ಒಂದು ದಾರಿ, ಆ ದಾರಿಯೇ ಧರ್ಮ. ಹಾಗೆಯೇ ತನ್ನ ಬೇಕು ಬೇಡಗಳನ್ನು ಪೂರೈಸಿಕೊಳ್ಳುವುದಕ್ಕೆ ಧರ್ಮದ ದಾರಿಯಲ್ಲಿ ಪಡೆದಂತಹ ಹಣ ಮತ್ತು ಧರ್ಮದ ದಾರಿಯಲ್ಲಿ ತಾನು ಪಡೆದುಕೊಂಡಂತಹ ಹಣವನ್ನಾಧರಿಸಿ ತನ್ನ ಬಯಕೆ ಆನಂದಗಳನ್ನು ತೃಪ್ತಿಪಡಿಸಿಕೊಳ್ಳುವಂತಹ ವಿಧಾನ ಧರ್ಮಾಧಾರಿತವಾದಂತಹ ವಿಧಾನ, ಹಾಗೂ ಕೊನೆಯಲ್ಲಿ ಎಲ್ಲವನ್ನ ತ್ಯಜಿಸಿ ಅಂತಿಮವಾಗಿ ಆತ್ಮದ ಉದ್ದೇಶವಾದ ಪರಮಾತ್ಮನನ್ನು ಸೇರುವ ಮೋಕ್ಷ. ಹೀಗೆ 4 ಪುರುಷಾರ್ಥಗಳು. ಇಡೀ ರಾಜಕೀಯ, ಇಡೀ ಆರ್ಯರ ವಿಷಯಗಳನ್ನು ಬರೆಯುವಾಗ 4 ವರ್ಣಗಳು, 4 ಆಶ್ರಮಗಳು, 4 ಪುರುಷಾರ್ಥಗಳು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ವರ್ಣಗಳು, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಆಶ್ರಮಗಳು, ಧರ್ಮ, ಅರ್ಥ, ಕಾಮ, ಮೋಕ್ಷ ಪುರುಷಾರ್ಥಗಳು. ಇವುಗಳಿಂದ ಕೂಡಿತ್ತು ಆರ್ಯರ ಬದುಕು ಅಂತ ನಾವು ನೋಡ್ತೀವಿ. ಇವೆಲ್ಲವನ್ನ ಕೂಡ ನಾವು ಇವತ್ತಿನ ಜೀವನದಲ್ಲಿ ಕೂಡ ಹಾಸುಹೊಕ್ಕಾಗಿ ಸನಾತನ ಧರ್ಮೀಯರಲ್ಲಿ ಗುರುತಿಸಿಕೊಂಡು ಬರ್ಬೋದು. ಇನ್ನು ಸಂಸ್ಕಾರ, ಆರ್ಯರ ಧಾರ್ಮಿಕ ಜೀವನದಲ್ಲಿ ಸಂಸ್ಕಾರ ಸಾಮಾನ್ಯವಾಗಿ 16 ಸಂಸ್ಕಾರಗಳಿದ್ದುವು ಅಂತ ಹೇಳ್ತಾರೆ. ಹುಟ್ಟು, ಸಾವು, ಪುನರ್ಜನ್ಮ, ಈ ಚಕ್ರಗಳಲ್ಲಿ ಅವರು ನಂಬಿಕೆಯನ್ನು ಹೊಂದಿದರು. ಆರ್ಯರ ಪ್ರಕಾರ ಮಗು ಅಥವಾ ವ್ಯಕ್ತಿ ಹುಟ್ಟಿನೊಂದಿಗೆ ಅವನ ಜೀವನ ಆರಂಭ ಆಗತ್ತೆ, ಅವನ ಮರಣದೊಂದಿಗೆ ಅದು ಮುಕ್ತಾಯ ಆಗತ್ತೆ, ಮತ್ತೆ ಅದೇನಾಗತ್ತೆ ಕೇಳಿದ್ರೆ ಮರುಜನ್ಮ. ಈ ಥರ ಒಂದು ಚಕ್ರದಲ್ಲಿ ಸುತ್ತಾನೇ ಇರುತ್ತೆ ಆತ್ಮ. ಇವುಗಳಿಂದ ಬಿಡುಗಡೆ ಹೊಂದುವುದೇ ಮೋಕ್ಷ. ಹುಟ್ಟು, ಸಾವು, ಮರುಜನ್ಮದ ಚಕ್ರದಿಂದ ಬಿಡುಗಡೆ ಹೊಂದುವುದು. ಮತ್ತು ಪರಕಾಯ ಪ್ರವೇಶ, ಆತ್ಮ ಅವಿನಾಶಿ, ಅದಕ್ಕೆ ಸಾವಿಲ್ಲ. ಸತ್ತ ಮೇಲೆ, ವ್ಯಕ್ತಿ ಸತ್ತ ಮೇಲೆ ಆ ಆತ್ಮ ಇನ್ನೊಂದು ದೇಹವನ್ನು ಪ್ರವೇಶಿಸುತ್ತೆ ಎನ್ನುವ ಪರಕಾಯ ಪ್ರವೇಶದ ಬಗ್ಗೆ ಕೂಡ ನಂಬಿಕೆಯನ್ನು ಹೊಂದಿದ್ರು ಅಂತ ನೋಡ್ತೀವಿ. ನಾವಿಲ್ಲಿ ಪುರುಷಾರ್ಥಗಳನ್ನು ನೋಡ್ತಾ ಇದ್ದೀವಿ. ಇದರಲ್ಲಿ ಅರ್ಥ ಮತ್ತು ಕರ್ಮಗಳಿಗೆ ಕೊನೆಯ ಸ್ಥಾನವನ್ನು ಕೊಡಲಾಗಿದೆ. ಇಲ್ಲಿ ಕರ್ಮ ಮತ್ತು ಅರ್ಥ ಮತ್ತು ಕಾಮ ಇವುಗಳನ್ನು ಕೊನೆಯ ಸ್ಥಾನದಲ್ಲಿ ಇಟ್ಟಿದ್ದಾರೆ. ಕಾರಣ ಏನು ಅಂತ ಕೇಳಿದರೆ, ನಾವು ಧರ್ಮದ ಮಾರ್ಗದಲ್ಲಿ ಅವೆರಡನ್ನ ಪೂರೈಸಿಕೊಳ್ಬೇಕು. ಹಾಗೂ ಅಂತಿಮ ಗುರಿ ಏನು ಅಂತ ಕೇಳಿದರೆ, ನಮ್ಮ ಧರ್ಮದ ಮೂಲಕವಾಗಿ ನಾವು ಮೋಕ್ಷವನ್ನು ಸಾಧಿಸೋದು. ಇದು ಈ ಪುರುಷಾರ್ಥಗಳಿಗೆ ಸಂಬಂಧಪಟ್ಟಂತಹ ವಿಚಾರ ಅಂತ ನೋಡ್ತೀವಿ. ಇನ್ನು ಆರ್ಯರ ಕಾಲಕ್ಕೆ ಬಂದರೆ, ಆರ್ಯರ ಪವಿತ್ರ ಗ್ರಂಥಗಳು ಯಾವ್ಯಾವುದು, ಮೋಕ್ಷದ ಪರಿಕಲ್ಪನೆ ಏನು ಅನ್ನೋದನ್ನು ಕೂಡ ನಾವು ಬರೀಬೇಕು. ಆತ್ಮದ ಉದ್ದೇಶ ದೇವರನ್ನು ಸೇರೋದಾಗತ್ತೆ, ಅದನ್ನು ಮೋಕ್ಷ ಅಂತ ಕರೀತಾರೆ. ಇದನ್ನು ಕ್ವಶನ್ ಬ್ಯಾಂಕಲ್ಲಿ ಕೇಳಿದರೆ, ಮೋಕ್ಷ ಎಂದರೇನು? ಆತ್ಮದ ಉದ್ದೇಶ ದೇವರನ್ನು ಸೇರುವುದು, ಅದೇ ಮೋಕ್ಷ. ಮೋಕ್ಷಕ್ಕೆ ಮಾರ್ಗಗಳನ್ನು ಹೇಳ್ತಾರೆ. ಭಕ್ತಿಯ ಮೂಲಕ ಮೋಕ್ಷವನ್ನು ಪಡಿಬಹುದು, ಜ್ಞಾನದ ಮೂಲಕ ಪಡಿಬಹುದು, ಕರ್ಮದ ಮೂಲಕ ಪಡಿಬಹುದು, ಯೋಗದ ದಾರಿಯಲ್ಲಿ ಅದನ್ನು ಪಡೆಯಬಹುದು. ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು ಇವರೆಲ್ಲ ಗಮನಿಸಿದಾಗ ಅವರು ಹೇಳ್ತಾರೆ, ಭಕ್ತಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟವರು ರಾಮಾನುಜಾಚಾರ್ಯರು ಅಂತ ನೋಡ್ತೀವಿ, ಜ್ಞಾನಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟವರು ಶಂಕರಾಚಾರ್ಯರು ಅಂತ ನೋಡ್ತೀವಿ. ಅವರು ಹೇಳ್ತಾರೆ, ಅಹಂ ಬ್ರಹ್ಮಾಸ್ಮಿ, ನನ್ನೊಳಗೆ ಬ್ರಹ್ಮನಿದ್ದಾನೆ, ದೇವರಿದ್ದಾನೆ, ನಮಗೆ ಅಜ್ಞಾನದಿಂದಾಗಿ ಅದು ಕಾಣ್ತಿಲ್ಲ ಅಂತ. ಹಾಗೆ ರಾಮಾನುಜಾಚಾರ್ಯರು ಹೇಳ್ತಾರೆ, ಭಕ್ತಿ ಮಾರ್ಗ, ಭಕ್ತಿಯಲ್ಲಿ ಅವರು ಪ್ರಪತ್ತಿ ಮತ್ತು ಆಚಾರ್ಯಾಭಿಮಾನ ಎಂಬ ವಿಷಯವನ್ನು ಸೇರಿಸ್ತಾರೆ. ಅಲ್ಲಿಗೆ ಆ ಮೋಕ್ಷದ ದಾರಿಗಳು ಬೇರೆ ಬೇರೆ ಇದ್ದುವು. ಇನ್ನು ಪವಿತ್ರ ಗ್ರಂಥಗಳು ಯಾವ್ಯಾವುದು? ರಾಮಾಯಣ, ಮಹಾಭಾರತ, ಪುರಾಣಗಳು, ಸ್ಮೃತಿಗಳು, ಇವೆಲ್ಲವುಗಳು ಕೂಡ ವೇದಗಳ ಕಾಲದ ಪ್ರಮುಖ ಗ್ರಂಥಗಳಾಗಿದ್ದವು ಅಂತ ಬರೆದ್ರೆ ನಮಗೆ ಧಾರ್ಮಿಕ ಸ್ಥಿತಿಯ ಬಗ್ಗೆ ಪೂರ್ಣವಾದಂಥ ಒಂದು ವಿವರಣೆಯನ್ನು ಕೊಟ್ಟಾಗತ್ತೆ. ಇನ್ನು ಆರ್ಥಿಕ ಸ್ಥಿತಿಯನ್ನು ನಾವು ಬಿಡುವಂಗಿಲ್ಲ, ಸಂಕ್ಷಿಪ್ತವಾಗಿ ಅದನ್ನು ಬರೀಬೇಕು. ಇವರು ಹಳ್ಳಿಗಳಲ್ಲಿ ವಾಸಿಸ್ತಾ ಇದ್ದರು. ಸಿಂಧು ನಾಗರಿಕತೆಯ ಜನ ನಗರವಾಸಿಗಳಾಗಿದ್ದರೆ, ಆರ್ಯರು ಹಳ್ಳಿಗಳಲ್ಲಿ ವಾಸಿಸ್ತಾ ಇದ್ರು. ತುಂಬ ಪ್ರಮುಖವಾದಂತಹ ವಿಷಯ ಏನು ಅಂತ ಕೇಳಿದ್ರೆ, ಹಳ್ಳಿಗಳ ವಾಸ ಕೃಷಿ ಪ್ರಧಾನ ಉದ್ಯೋಗ, ಜೊತೆಯಲ್ಲಿ ಪಶುಪಾಲನೆ. ಕೃಷಿ ಮತ್ತು ಪಶುಪಾಲನೆ ಮುಖ್ಯ ಉದ್ಯೋಗ. ಉಳುಮೆ ಮಾಡುವಂತಹ ಭೂಮಿ ಇತ್ತು, ಆ ಭೂಮಿಯನ್ನು ಕ್ಷೇತ್ರ ಅನ್ನೋದಾಗಿ ಕರಿತಾ ಇದ್ರು. ಮರಗೆಲಸ, ಕುಂಬಾರಿಕೆ, ನೇಕಾರಿಕೆ, ಬೇರೆ ಬೇರೆ ಕೆಲಸ ವೃತ್ತಿಗಳಿದ್ದವು. ವ್ಯಾಪಾರ ಕೂಡ ಇತ್ತು, ಸಮುದ್ರ ವ್ಯಾಪಾರ ಕೂಡ ಇತ್ತು, ವಸ್ತು ವಿನಿಮಯ ಇತ್ತು. ಜಾನುವಾರುಗಳನ್ನು ಸಂಪತ್ತು ಅಂತ ಭಾವಿಸಿದರು. ಇದರಲ್ಲಿ 3 ಪ್ರಮುಖವಾದ ಒಂದಂಕದ ಪ್ರಶ್ನೆ ಕೂಡ ಕೇಳ್ಬೋದು. ಆರ್ಯರ ಪ್ರಮುಖ ಕಸುಬು ಯಾವುದು? ಆರ್ಯರು ಉಳುಮೆ ಮಾಡುವ ಭೂಮಿಯನ್ನು ಏನಂತ ಕರಿತಾ ಇದ್ರು? ಅವರ ಸಂಪತ್ತು ಯಾವುದು ಅಂತ. ಅಲ್ಲಿ ದನಕರುಗಳನ್ನು ಅವರು ತಮ್ಮ ಸಂಪತ್ತು ಅನ್ನೋದಾಗಿ ಭಾವಿಸಿದರು ಅಂತ ನಾವು ಇಲ್ಲಿ ಹೇಳಬೇಕಾಗತ್ತೆ. ಇನ್ನು ಮುಂದುವರೆದು ಆರ್ಯರ ಈ ರಾಜಕೀಯ, ಧಾರ್ಮಿಕ, ಸಾಮಾಜಿಕ ಸ್ಥಿತಿ, ಆರ್ಥಿಕ ಸ್ಥಿತಿಯಲ್ಲಿ ಇನ್ನೂ 1-2 ಅಂಶಗಳನ್ನು ನಾವು ಸೇರಿಸ್ಕೋಬೇಕಾಗತ್ತೆ. ಪೂರ್ವ ವೇದಗಳ ಕಾಲದಲ್ಲೇನೋ ಹಳ್ಳಿಗಳಿದ್ದು, ಆದರೆ ಈ ಹಳ್ಳಿಗಳು ಉತ್ತರ ವೇದಗಳ ಕಾಲದಲ್ಲಿ ನಗರಗಳಾಗಿ ಪರಿವರ್ತನೆ ಹೊಂದಿದವು. 3 ನಗರಗಳ ಉಲ್ಲೇಖ ಇದೆ. ಆ 3 ನಗರಗಳಲ್ಲಿ ಹಸ್ತಿನಾಪುರದ ಉಲ್ಲೇಖ ಇದೆ, ಇಂದ್ರಪ್ರಸ್ಥದ ಉಲ್ಲೇಖ ಇದೆ, ಕೌಶಂಬಿಯ ಉಲ್ಲೇಖ ಇದೆ. ಹೀಗೆ ಕೆಲವೊಂದು ನಗರಗಳು ಕೂಡ ಇದ್ದು, ನಾವಿಲ್ಲಿ ಹಸ್ತಿನಾಪುರದ ಒಂದು ಕಾಲ್ಪನಿಕವಾದ ಇರುವಿಕೆಯನ್ನು ಗಮನಿಸ್ತಾ ಇದ್ದೀವಿ. ಪಶುಪಾಲನೆ ವ್ಯಾಪಾರ ಮುಂದುವರಿಯುತ್ತೆ, ಆಂತರಿಕ ಸಮುದ್ರ ವ್ಯಾಪಾರ, ಹತ್ತಿ ಮತ್ತು ರೇಷ್ಮೆ
ವ್ಯಾಪಾರದ ಪ್ರಮುಖ ವಸ್ತುಗಳಾಗಿದ್ದವು. ತುಂಬ ಮಹತ್ವದ್ದು ಅಂತಂದರೆ ಈ ಆರ್ಯರ ಕಾಲದಲ್ಲಿ ಒಂದು ಚಿನ್ನದ ತುಣುಕನ್ನು ಬಳಸ್ತಾ ಇದ್ರು, ನಿಷ್ಕ ಅಂತ ಅದಕ್ಕೆ ಕರಿತಾ ಇದ್ರು. ಆ ನಿಷ್ಕದ ಒಂದು ಸಂಶೋಧನೆಯನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ನಿಷ್ಕ ಅಂತಂದರೆ ಹೀಗಿರಬಹುದು ಅಂತ ಹೇಳಿ ಅದೊಂದು ಚಿನ್ನದ ತುಂಡಾಗಿತ್ತು, ನಾಣ್ಯದ ರೀತಿಯಲ್ಲಿ ಅದನ್ನು ಬಳಸ್ತಾ ಇದ್ರು ನಿಷ್ಕ ಎಂಬ ನಾಣ್ಯವನ್ನು ಅಂತ. ಹೀಗೆ ನಾವು ಇವರ ಆರ್ಥಿಕ ಸ್ಥಿತಿಯನ್ನು ಬರೀಬೇಕಾಗತ್ತೆ, ಕೊನೆಯಲ್ಲಿ ಒಂದು ಕನ್ಕ್ಲೂಷನ್ ಬರೀಬೇಕು. ಹೀಗೆ ಆರ್ಯರು ಉತ್ತಮವಾದಂತಹ ಒಂದು ಆಡಳಿತ ವ್ಯವಸ್ಥೆಯನ್ನು ಹೊಂದಿದ್ರು, ಸಾಮಾಜಿಕ ವ್ಯವಸ್ಥೆ, ಧಾರ್ಮಿಕ ವ್ಯವಸ್ಥೆಯನ್ನು ರೂಪಿಸಿದರು, ಸನಾತನ ಧರ್ಮಕ್ಕೆ ಬುನಾದಿಯನ್ನು ಹಾಕಿದರು. ಅವರ ಆರ್ಥಿಕ ವ್ಯವಹಾರಗಳು ಇಂದಿನ ಆರ್ಥಿಕ ವ್ಯವಹಾರಕ್ಕೆ ಬುನಾದಿಯಾಗಿದ್ದು, ನಾಣ್ಯಗಳ ಆರಂಭವನ್ನು, ನಿಷ್ಕ ಎಂಬ ನಾಣ್ಯವನ್ನು ಅವರು ಆರಂಭಿಸಿದರು. ನಾಣ್ಯಗಳ ಆರಂಭವನ್ನು ಕಾಣಬಹುದು. ಹಾಗೆಯೇ ಪೂರ್ವ ವೇದಗಳ ಕಾಲದಲ್ಲಿ ಸರಳ ಪದ್ಧತಿ ಇತ್ತು, ಉತ್ತರ ವೇದಗಳ ಕಾಲದಲ್ಲಿ ಅದು ಹೆಚ್ಚು ಜಟಿಲವಾಗ್ತಾ ಹೋಯಿತು. ಸಭಾ ಮತ್ತು ಸಮಿತಿಗಳು ಇವತ್ತಿನ ಪ್ರಜಾಪ್ರಭುತ್ವದ ಮಾದರಿಗಳಾಗಿದ್ದು, ಈ ರೀತಿಯಲ್ಲಿ ನಿಮ್ಮದೇ ಆದಂತಹ ಒಂದು ವಾಕ್ಯಗಳಲ್ಲಿ ಅದರ ಕನ್ಕ್ಲೂಷನನ್ನು, ಉಪಸಂಹಾರವನ್ನು ಮಾಡಿದಾಗ ಈ ಆರ್ಯರ ರಾಜಕೀಯ, ಸಾಮಾಜಿಕ, ಧಾರ್ಮಿಕ, ಆರ್ಥಿಕ ಸ್ಥಿತಿಗಳು ಬಹಳ ಸುಲಭವಾದಂತಹ ಒಂದು ವಿಷಯ ಆಗತ್ತೆ. 10ಕ್ಕೆ 10 ಅಂಕ ತೆಗೆದುಕೊಳ್ಳುವಲ್ಲಿ ಖಂಡಿತ ನಿಮ್ಮೆಲ್ಲರಿಗೂ ಸಹಾಯ ಮಾಡತ್ತೆ. ಇವಿಷ್ಟು ರಾಜಕೀಯ ಸ್ಥಿತಿ, ಸಾಮಾಜಿಕ ಸ್ಥಿತಿ, ಧಾರ್ಮಿಕ ಸ್ಥಿತಿ ಮತ್ತು ಆರ್ಥಿಕ ಸ್ಥಿತಿ. ಸಂಕ್ಷಿಪ್ತವಾಗಿ ಇಷ್ಟೇ ನೆನಪಿಟ್ಕೊಳ್ಳಿ. ರಾಜನ್ನನಿಗೆ ಸಹಾಯ ಮಾಡುವುದಕ್ಕೆ ಮಂತ್ರಿಗಳು, ಸಭಾ ಮತ್ತು ಸಮಿತಿ, ರಾಜರ ಏಣಿ ಶ್ರೇಣಿಯ ಕ್ರಮ, ಸೈನ್ಯ ವ್ಯವಸ್ಥೆ, ಕೌಟುಂಬಿಕ ವ್ಯವಸ್ಥೆ, ಕುಲಪತಿ, ಸ್ತ್ರೀಯರಿಗೆ ಗೌರವಯುತವಾದ ಸ್ಥಾನಮಾನ, 4 ವರ್ಣಗಳು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, 4 ಆಶ್ರಮಗಳು ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ, ಆಮೇಲೆ ಗೋಧಿ ಪ್ರಮುಖ ಆಹಾರ, ಹತ್ತಿ ಮತ್ತು ಉಣ್ಣೆಯ ಬಟ್ಟೆ, ಜೂಜಾಟ, ರಥ ಓಡಿಸುವ ಸ್ಪರ್ಧೆ, ಕುದುರೆ ಓಡಿಸುವ ಸ್ಪರ್ಧೆಗಳಂತಹ ಮನರಂಜನೆ. ಸನಾತನ ಧರ್ಮ, ಪೂರ್ವವೇದಗಳ ಕಾಲದಲ್ಲಿ ಮೂರ್ತಿ ಪೂಜೆ ಇರಲಿಲ್ಲ, ಸರಳವಾದಂತಹ ಪೂಜೆ, ಇಂದ್ರ, ಅಗ್ನಿ, ವರುಣ, ವಾಯು. ಉತ್ತರ ವೇದಗಳ ಕಾಲದಲ್ಲಿ ಯಜ್ಞಯಾಗಗಳು ಸಂಕೀರ್ಣ, ಪ್ರಾಣಿ ಬಲಿ, ಬ್ರಹ್ಮ, ವಿಷ್ಣು, ಮಹೇಶ್ವರರ ಆರಾಧನೆ, ಪುರುಷಾರ್ಥಗಳು, ಧರ್ಮ, ಅರ್ಥ, ಕಾಮ, ಮೋಕ್ಷ, ಸಂಸ್ಕಾರಗಳಿಂದ ಕೂಡಿದಂತಹ ಬದುಕು, ಆಮೇಲೆ ಮೋಕ್ಷದ ಪರಿಕಲ್ಪನೆ, ಮೋಕ್ಷಕ್ಕೆ ಜ್ಞಾನ, ಭಕ್ತಿ, ಕರ್ಮ, ಯೋಗಗಳ ಮಾರ್ಗಗಳು, ಪವಿತ್ರ ಗ್ರಂಥಗಳಾದ ರಾಮಾಯಣ, ಮಹಾಭಾರತ, ವೇದಗಳು, ಉಪನಿಷತ್ತುಗಳು. ಆರ್ಥಿಕ ಸ್ಥಿತಿಯಲ್ಲಿ ಹಳ್ಳಿಗಳ ಜೀವನ, ಕೃಷಿ ಪ್ರಧಾನವಾದ ಉದ್ಯೋಗ, ಜಾನುವಾರುಗಳನ್ನು ಸಂಪತ್ತು ಅಂತ ಕರೀತಾ ಇದ್ರು, ಉಳುಮೆ ಮಾಡುವ ಭೂಮಿಗೆ ಕ್ಷೇತ್ರ. ಉತ್ತರ ವೇದಗಳ ಕಾಲದಲ್ಲಿ ನಗರಗಳ ಅಭಿವೃದ್ಧಿ, ಹಸ್ತಿನಾವತಿ, ಕೌಶಂಬಿ, ಇಂದ್ರಪ್ರಸ್ಥಗಳಂತಹ ನಗರಗಳು, ನಿಷ್ಕ ಎಂಬ ನಾಣ್ಯದ ಚಲಾವಣೆ. ಹೀಗೆ ನಾವು ಇದನ್ನು ಸಂಕ್ಷಿಪ್ತವಾಗಿ ನೆನಪಿಟ್ಟುಕೊಂಡು ಸುಲಭವಾಗಿ 10ಕ್ಕೆ 10 ಅಂಕಗಳನ್ನು ತೆಗೆದುಕೊಳ್ಳೋದಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡಬಹುದು, ಮಾಡ್ತೀರಿ ಅಂದ್ಕೊಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಎಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರೊಂದಿಗೆ ಕೂಡ ಹಂಚಿಕೊಳ್ಳಿ. ಜ್ಞಾನ ಎಲ್ಲ ಕಡೆ ಪ್ರಸಾರ ಆಗಲಿ. ನಮ್ಮ ರಾಜ್ಯದ ಎಲ್ಲ ವಿದ್ಯಾರ್ಥಿಗಳಿಗೂ, ಇತಿಹಾಸದ ಅಧ್ಯಯನ ಮಾಡೋರಿಗೂ ಖಂಡಿತ ಇದೊಂದು ಉತ್ತೇಜನವನ್ನು ಕೊಡಲಿ ಅಂತ ಆಶಿಸ್ತಾ ನಾವು ಈ ಭಾಗವನ್ನು ಮುಗಿಸೋಣ. ಥ್ಯಾಂಕ್ ಯು. ಟೇಕ್ ಕೇರ್.